ಮಕ್ಕಳಿಗೋಸ್ಕರ ತುಂಬಾ ಹೆಲ್ಪ್ ಆಗುವಂಥ ಕೆಲವೊಂದಷ್ಟು ಬುಕ್ಸ್ಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಇನ್ನು ಸ್ವಲ್ಪ ತುಂಬ ಯೂಸ್ ಆಗುವಂಥ ಬುಕ್ಸ್ಗಳನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಒಲಿಂಪಿಯಾಡ್ ಬುಕ್ಸ್ ನನ್ನ ಕೈಲಿದೆ. ಆ್ಯಕ್ಚುಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇವಾಗಿನ ಜನ್ರೇಷನಲ್ಲಿ ನಿಮಗೆ ಗೊತ್ತಿರ್ಬೋದು, ಮಕ್ಕಳಿಗೆ ಆ್ಯಸ್ ಅ ಪೇರೆಂಟ್ಸ್ ಆಗಿ ಆ್ಯಸ್ ಅ ಟೀಚರ್ಸ್ ಆಗಿ ಯಾವುದಕ್ಕೆ ಜಾಸ್ತಿ ಓದ್ ಕೊಡೋದು ಅಂತಂದರೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ಹೇಳಿ. ಯಾಕಂದರೆ ಒಂದು ಫೌಂಡೇಶನ್, ಇವತ್ತು ನಾವೇನು ಫೌಂಡೇಶನ್ ಹಾಕ್ತೀವಿ ಅವ್ರ ಫ್ಯೂಚರ್ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅನ್ನೋ ಥರ ಇವತ್ತು ತುಂಬ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರುತ್ತೆ ಮ್ಯಾಥಮೆಟಿಕ್ಸ್ಗೆ ಮತ್ತು ಸೈನ್ಸ್ಗೆ. ಇದು ಬೇಸಿಕ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಚುಲಿ ದಿಶಾ ಪಬ್ಲಿಕೇಶನ್ಸ್ ಅವ್ರ ಕಡೆಯಿಂದ ನಾನು ಇವತ್ತು ಬುಕ್ಸ್ನ ಪರ್ಚೇಸ್ ಮಾಡಿರೋದು. ಯಾಕೆ ಬೇಕಿದು, ಆ್ಯಕ್ಚುಲಿ ಯಾಕೆ ಯೂಸ್ ಆಗುತ್ತೆ ಅಂತ ಹೇಳೋದಾಯಿತು ಅಂದರೆ, ನಮ್ಮ ಮಕ್ಕಳ ಥಿಂಕಿಂಗ್ ಎಬಿಲಿಟಿ ಮತ್ತು ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗೆ ತುಂಬ ಈಸಿ ಆಗುತ್ತೆ ಇನ್ ಫ್ಯೂಚರಲ್ಲಿ. ಇದೆರಡು ಫೌಂಡೇಶನ್ ಅವ್ರಿಗೆ ತುಂಬ ಚೆನ್ನಾಗಿ ಬಿತ್ತು ಅಂತಂದರೆ ನೆಕ್ಸ್ಟ್ ಫ್ಯೂಚರ್ ಅವರು ಯಾವ ಥರ ಬೇಕಾದರೂ ಅಡ್ಜಸ್ಟ್ ಆಗ್ಬೋದು. ಯಾಕೆ ಅಂತ ಕೇಳೋದಾಯಿತು ಅಂತಂದರೆ, ಇದರಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ಗಳಿದೆ ಮತ್ತು ವಿತ್ ಎಕ್ಸ್ಪ್ಲನೇಷನ್ ಮತ್ತು ಸೊಲ್ಯೂಷನ್ ಎರಡೂ ಕೂಡ ಇದೆ. ಹಾಗೆ ಈ ಬುಕ್ಸನ್ನು ಯಾರಿಗೆ ಪ್ರೊವೈಡ್ ಮಾಡ್ಬೋದು ಅಂತಂದರೆ, GK ಅಂದರೆ ಮಕ್ಕಳಿನ್ನು ಇವಾಗ ತಾನೇ ನರ್ಸರಿ ಹೋಗ್ತಾ ಇದ್ದಾರೆ ಅಂಥವ್ರಿಂದ ಹಿಡಿದು 1 to 8 ಕ್ಲಾಸಸ್ಗೆ ಈ ಬುಕ್ಸ್ನ ಈಸಿಲಿ ಪ್ರೊವೈಡ್ ಮಾಡ್ಬೋದು. ಹಾಗೆ ಇದರಿಂದ ಇನ್ನೊಂದು ಬೆಸ್ಟ್ ಬೆನಿಫಿಟ್ ಏನು ಗೊತ್ತಾ, ಇವತ್ತು ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ನಡೀತಾ ಇರುತ್ತೆ. 5th ಕ್ಲಾಸಿಂದನೇ ಸ್ಟಾರ್ಟ್ ಆಗುತ್ತೆ, ಗೊತ್ತಿರ್ಬೋದಲ್ವಾ ನಿಮಗೆಲ್ಲ. ಸೊ ಅದ್ರ ಬೇಸಿಸ್ ಮೇಲೆ ಆ ಥರ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನಾಲೆಡ್ಜಬಲ್ ಆಗಿರಬೇಕು ಅಂತ ಕನಸು ಯಾರಿರುತ್ತೆ ಅವ್ರು ಈ ಥರದ ಬುಕ್ಸ್ನ ಖಂಡಿತ ರೆಫರ್ ಮಾಡ್ಬೋದು, ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ಬೋದು. ನನಗೆ ಈ ಕ್ವಶನ್ಸ್ನೆಲ್ಲ ನೋಡಿದ್ಮೇಲೆ ಅನಿಸಿದ್ದು ಅಂತಂದರೆ, ಇದೊಂಥರ ಆ್ಯಕ್ಟಿವಿಟಿ, ಸಿಂಪಲ್ ಆ್ಯಕ್ಟಿವಿಟಿ ಮತ್ತು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಮತ್ತು ಥಿಂಕಿಂಗ್ ಎಬಿಲಿಟಿ ಜಾಸ್ತಿ ಆಗುವಂಥ ಕೆಲವೊಂದು ಆ್ಯಕ್ಟಿವಿಟೀಸಿಂದ ಅವ್ರಿಗೆ ಈಸಿಯಾಗಿ ಹೆಂಗೆ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಮತ್ತು ಅದಕ್ಕೆಲ್ಲ ಆನ್ಸರ್ನ ಹೆಂಗೆ ಕಟ್ಕೊಳ್ಬೇಕು ಅನ್ನೋದೆಲ್ಲ ಐಡಿಯಾ ಈ ಬುಕ್ಸಿಂದ ಇದೆ. ನಾನು ಇವಾಗೇನು ತೋರಿಸ್ತಾ ಇದ್ದೀನಿ, ಇದು ಮ್ಯಾಥಮೆಟಿಕ್ಸ್ ಹಾಗೆ ಇದು ಸೈನ್ಸ್. ಸೊ ನನ್ನ ಮಗನಿಗೆ ಇವೆರಡರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಹೇಳ್ಕೊಡೋದಕ್ಕೆ ನಾನು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ರೀಸೆಂಟ್ಲಿ ನೋಡಿದೆ ನಾನು ಇದು ಕ್ವಶನ್ಸ್ ಹೆಂಗೆಲ್ಲ ಇರುತ್ತೆ ಅಂತೇಳಿ. ಸೀರಿಯಸ್ಲಿ ಒಂದು ಫನ್ ಆ್ಯಕ್ಟಿವಿಟಿ ಥರ ಇರುತ್ತೆ. ನಮ್ಮ ಪೇರೆಂಟ್ಸ್ಗೂ ಕೂಡ ಹಾಗೆ ಅನಿಸುತ್ತೆ. ನಾನಂತರ ಫಸ್ಟ್ ಆಫ್ ಆಲ್ ಈ ಥರದೆಲ್ಲ ಸಖತ್ ಎಂಜಾಯ್ ಮಾಡ್ತೀನಿ. ಈ ಬುಕ್ಸ್ನ ನನ್ನ ಮಗನಿಗೆ ಒಂದೊಂದಾಗಿ ಹೇಳ್ಕೊಡೋದಕ್ಕೆ, ಕೆಲವೊಂದಷ್ಟು ಫ್ರೀ ಟೈಮ್ ಇದ್ದಾಗ ಅವನ ಜೊತೆ ಈ ಆಕ್ಟಿವಿಟೀಸ್ನ ಮಾಡೋಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಈ ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಒಮ್ಮೆ ಚೆಕ್ ಮಾಡಿ. ಆ್ಯಂಡ್ ಫುಲ್ಲಿ ಡೀಟೇಲ್ಸ್ನ ನೀವು ಯಾವಾಗ ಹೇಳ್ಕೊತೀರಾ ಅವಾಗ ನಿಮಗೆ ಏನಾದರೂ ಇಷ್ಟ ಆಯಿತು, ನಿಮ್ಮ ಮಕ್ಕಳಿಗೆ ಇದೇ ಥರ ಒಂದು ಗಿಫ್ಟ್ ಕೊಡಬೇಕು ಅಂದರೆ ಖಂಡಿತ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಗಿಫ್ಟ್ ಆಗಿ ಕೊಡ್ಬೋದು. ಐ ಹೋಪ್ ಚೆಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗಲೇ ಹೋಗಿ ಲಿಂಕನ್ನು ಎಲ್ರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಏನಿಲ್ಲ, ಇವತ್ತು ಬೆಳಗ್ಗೆ ಎಂದಿನಂತೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದೆ. ಆದರೆ ಇವತ್ತು ಸೋಮವಾರ, ಆದರೆ ನಾನು ಎಷ್ಟು ಕ್ವಿಕ್ಕಾಗಿ ಎದ್ದು ಬೆಳಗ್ಗೆ ಯೋಗ ಮಾಡಿ ಅದು ಮಾಡಿ ಎಷ್ಟು ಆ್ಯಕ್ಟಿವ್ ಆಗಿರಬೇಕಿತ್ತು, ಬಟ್ ಎಷ್ಟು ಲೇಸಿಯಾಗಿ ಎದ್ದಿದ್ದೀನಿ ಅಂದರೆ ಅಲಾರಾಮ್ ನೋಡಿಕೊಂಡ್ರು ಕೂಡ ಎದ್ದೇಳೋಕ್ಕೆ ಮನಸ್ಸು ಬರಲಿಲ್ಲ. ಯಾಕಂದರೆ ಕಣ್ಣಿಗೆಲ್ಲ ಡ್ರಾಪ್ಸ್ ಹಾಕೊಂಡಿರ್ತೀನಲ್ಲ, ಸ್ವಲ್ಪ ಲೇಸಿನೆಸ್ ಫೀಲ್ ಆಗುತ್ತೆ. ಹಾಗೆ ಇವತ್ತು ನನ್ನ ಕಂಟ್ರೋಲಲ್ಲಿ ಇರಬೇಕಿತ್ತು ನಾನು. ಸೊ ನನ್ನ ಫೀಲಿಂಗ್ಸ್ನ ಅದ್ರ ಪಾಡಿಗೆ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಎದ್ದೇಳೋಕ್ಕೆ ಬಿಡಲಿಲ್ಲ. ಅಲ್ಲಿ ಒಂದು ಪಾಯಿಂಟ್ ನಾನು ಮಿಸ್ ಮಾಡಿದೆ. ಸೊ ಆಮೇಲೆ ಒಂದು 6:45 ಆಗಿತ್ತು. ಅಯ್ಯೋ, ಇಷ್ಟು ಲೇಟಾಗಿದ್ದರೆ ಮುಗಿದೋಯ್ತು ನನ್ನ ಕತೆ, ಆಗಲಿ ಎದ್ಬಿಡೋಣ ಅಂತ ಅಂದ್ಕೊಂಡು 7 ಗಂಟೆಗೆ ಎದ್ದು ಏನು ಮಾಡಿದೆ ಅಂತಂದರೆ, ಬೇಗ ಬೇಗ ತಿಂಡಿ ಮಾಡಬೇಕು ಅಂತ ಬಂದಿದ್ದಕ್ಕೆ ಪಾತ್ರೆ ಕಡಿಮೆ ಇತ್ತು ಅಂಥೇಳಿ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಏನೂ ಮಾಡಿಲ್ಲ, ಹೊರಗಡೆದು ಕೂಡ ಕೆಲಸ ಆಗಿಲ್ಲ. ಯಾಕೆ ಇವತ್ತು ಯೋಗ ಕ್ಲಾಸ್ ಮಿಸ್ ಆಯಿತು ಅಂತಂದರೆ, ಈ ಶನಿವಾರ ಭಾನುವಾರ ಗ್ಯಾಪ್ ಬಂದುಬಿಡುತ್ತೆ. ಸೊ 2 days ನಾವು ಚೆನ್ನಾಗಿ ನಿದ್ದೆ ಮಾಡಿರ್ತೀವಿ, ನೆಕ್ಸ್ಟ್ ಕೂಡ ಮನಸ್ಸು ಅಲ್ಲಿಗೆ ಎಳೆಯುತ್ತೆ. ಅದಕ್ಕೆ ಇವತ್ತು ಅರ್ಥ ಆಗಿದ್ದೇನೆಂದರೆ, ನೆಕ್ಸ್ಟು ಆದಷ್ಟು ಶುಕ್ರವಾರದವರೆಗೂ ಯೋಗ ಮಾಡಿರ್ತೀನಿ, ಶನಿವಾರ ಭಾನುವಾರ ನಂದೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಿ ಆ್ಯಡ್ ಮಾಡಿಕೊಂಡು ಅದೇ ಟೈಮಿಂಗ್ಸ್ಗೆ ಎದ್ದು ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ನನ್ನ ಬಾಡಿ ನನ್ನ ಜವಾಬ್ದಾರಿ ಅಲ್ವಾ, ಬೇರೆ ಯಾರು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ನನಗೆ ಇದು ರಿಯಲೈಸ್ ಆಯಿತು, ಬಟ್ ಸಖತ್ ಬೇಜಾರಾಯಿತು. ನನಗೆ ಬೇಗ ಇದ್ರೇ ಕೆಲಸಗಳಾಗುತ್ತೆ, ಇಲ್ಲ ಅಂತಂದರೆ ತುಂಬ ಎಡವಟ್ಟು ಆಗಿಬಿಡುತ್ತೆ. ಆ ಎಡವಟ್ಟನ್ನ ನೀವು ಈ ಇಡೀ ದಿನದ ಲಾಗಲ್ಲಿ ನೋಡ್ತೀರಾ, ಏನೇನೆಲ್ಲ ಎಡವಟ್ಟಾಯಿತು ಆ್ಯಂಡ್ ಮತ್ತು ಹೆಂಗಿತ್ತು ಇವತ್ತಿನ ಕ್ಲಮ್ಸಿ ಡೇ ಅಂತೇಳಿ. ಆದರೆ ಚಿಟ್ಟಿ ಇವಾಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ಬಟ್ ಆದ್ರೂ ಕೂಡ ನನಗೆ ಕಷ್ಟ ಯಾಕೆ ಆಗ್ತಾ ಇದೆ ಅಂತೇಳಿ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಕೂಡ ನನ್ನ ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ರಿಯಾಲಿಟಿ ಏನಿದೆ ಆ್ಯಂಡ್ ನಾನು ಹೇಗಿದ್ದೀನಿ ಆ್ಯಂಡ್ ನನ್ನ ಮಕ್ಕಳ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅದನ್ನಷ್ಟೇ ತೋರ್ಸೋಕ್ಕೆ ಸಾಧ್ಯ. ಐ ಹೋಪ್ ನೀವು ಅದನ್ನೆಲ್ಲ ಇಷ್ಟಪಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಲಾಗ್ ನೋಡ್ತಾ ಇದ್ದೀರಿ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಸೊ ಏನು ದಿವ್ಯಾ ಬರೀ ಇದೇನಾ ಲೈಫ್ ಅಂತ ಅಂದ್ಕೋಬೇಡಿ. ಸೊ ನನಗೂ ಕೂಡ ಟೈಮ್ ಬರುತ್ತೆ, ಆವಾಗ ಲೈಫ್ನ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬೇರೆ ಬೇರೆ ಥರ ಎಲ್ಲ ವೀಡಿಯೋಸ್ ಮಾಡ್ಬೋದು, ಬಟ್ ಇವಾಗ ಸದ್ಯಕ್ಕೆ ಲಾಗ್ಸ್ ಮಾಡ್ತಾ ಇದ್ದೀನಿ, ಅದನ್ನೇ ಮಾಡ್ತೀನಿ. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂತ ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದೇನೋ ಗೊತ್ತಿಲ್ಲ, ಕಿಚನ್ ಕ್ಲೀನ್ ಮಾಡಿದ ತಕ್ಷಣ ಸಖತ್ ಹ್ಯಾಪಿನೆಸ್ ಅನಿಸುತ್ತೆ ನನಗೆ.
ಆಮೇಲೆ ಇವಾಗ ನಾನು ಹೇಳಿದ್ನಲ್ಲ ಫಸ್ಟ್ ಲಂಚ್ ಬಾಕ್ಸ್ ಬೇಗ ಎದ್ರೇನು ಬಿಟ್ರೇನು ಫಸ್ಟ್ ಮೈಂಡಿಗೆ ಬರೋದೆ ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಪ್ರಿಪೇರ್ ಮಾಡಬೇಕು, ಚಿಟ್ಟಿ ಊಟ ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಅದಾದಮೇಲೆ ಮತ್ತೆ ಮಿಟ್ಟು ನೆಬ್ಬಿಸ್ಬೇಕು, ಅವಳಿಗೆ ಊಟ ಮಾಡಿಸ್ಬೇಕು, ಅವಳನ್ನ ರೆಡಿ ಮಾಡಬೇಕು. ಮತ್ತು ಆಮೇಲೆ ಇಡೀ ದಿನ ಮಿಂಚುನ ಮೇಂಟೈನ್ ಮಾಡಬೇಕು. ಈ ಮೇಂಟೈನ್ ಅಂತ ಯಾಕಂದೆ ಅಂತಂದರೆ ಫೀಡಿಂಗ್ ಮಾಡಿಸೋದಲ್ವಾ. ಸೊ ಫೀಡಿಂಗ್ ಮಾಡಿಸೋದು ಒಂದು ಕಡೆ ಇರಲಿ, ಅವಳಿಗೆ ಆಟ ಆಡಿಸ್ಬೇಕು, ಮಲಗಿಸ್ಬೇಕು, ಅದೇ ದೊಡ್ಡ ಟಾಸ್ಕ್ ಆಗಿದೆ. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಖಂಡಿತ. ಹಾಗೆ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಿಚಡಿ ಮಾಡ್ತಾಯಿದ್ದೀನಿ. ಕಿಟಿಗೆ ಕಿಚಡಿ ಅಂದರೆ ಇಷ್ಟ ಆಗುತ್ತೆ, ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಲ್ವ, ಹಾಗಾಗಿ ಕಿಚಡಿ ಮಾಡ್ತೀನಿ ಅಂದಿದ ತಕ್ಷಣ ಓಕೆ ಅಮ್ಮ ಮಾಡು ಅಂತಂದ. ಬಟ್ ಅದರಲ್ಲಿ ಪಾಲಕ್ ಸೊಪ್ಪು ಹಾಕ್ತೀನಿ ಅಂದಿದ ತಕ್ಷಣ ಬೇಡ ಅಮ್ಮ ಏನಾದರೂ ಒಂದು ಹಾಕ್ತೀಯಲ್ಲಮ್ಮ ನೀನು ಅಂತಂತಾನೆ. ನನಗೊಂಥರ ನಗು ಬರುತ್ತೆ. ಚಿಟಿ ಇಡ್ಲಿ ಮಾಡ್ತೀನಿ ಅಂದಾಗ ಅಮ್ಮ ವೈಟ್ ಇಡ್ಲಿ ಮಾಡ್ತೀಯಾ ಅಥವಾ ಏನಾದರೂ ಬೇರೆ ಸೇರಿಸ್ತೀಯಾ ಅಂತಾನೆ. ಸೊ ಇದು ಆ್ಯಕ್ಚುಲಾಗಿ ಇಂಪ್ಯಾಕ್ಟ್ ಆಗಿರೋದು ನಮ್ಮ ಮನೇಲಿ. ಯಾಕಂದರೆ ನಾನು ಒಂದೇ ಥರ ಮಾಡೋಕ್ಕೆ ಇಷ್ಟಪಡಲ್ಲ, ಥರಥರವಾಗಿ ಮಾಡ್ತಿರ್ತೀನಿ. ಕೆಲವೊಮ್ಮೆ ಅವ್ರ ಸಂಕಟ ನೋಡಿ ನನಗೆ ಖುಷಿ ಅನಿಸುತ್ತೆ. ಅದೇನೋ ಫನ್ ರೀತಿಯಾಗಿ ತಗೊತೀನಿ ಅದನ್ನೆಲ್ಲ. ಇವತ್ತು ಹಾಗೆ ಪಾಲಕ್ ಕಿಚಡಿ ಅಂದಿದ ತಕ್ಷಣ ಒಂಥರ ಮಾಡ್ಕೊಂಡೆ. ಅದಾದಮೇಲೆ ಇಲ್ಲ ಪಜ್ಜಿ ಅದು ಹೆಲ್ತ್ ತುಂಬ ಒಳ್ಳೆಯದು, ಸೊ ಚೆನ್ನಾಗಿ ತಿನ್ಬೇಕು ನೀನು, ಇನ್ಮೇಲೆ ಸ್ಕೂಲಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂತ ಅದು ಇದು ಹೇಳಿದ ತಕ್ಷಣ ಓಕೆ ತಿಂತೀನಿ ಅಂತ ಹೇಳಿದೆ. ಬಟ್ ಸೊಪ್ಪು ಹಾಕಿದ್ರೆ ಅದೇನೋ ಒಳ್ಳೆ ಟೇಸ್ಟ್ ಗೊತ್ತಾ. ಸೊ ನಾವೇ ಮಕ್ಳಿಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸ್ಲಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಕೊಂಡು ಮಾಡಿಸ್ತಿರ್ತೀನಿ. ಮಿಟ್ಟಿಗೂ ಕೂಡ ಬಿಡಲ್ಲ ನಾನು, ಅವಳು ಎಷ್ಟೇ ಹಠ ಮಾಡಿದ್ರು ಕೆಲವೊಮ್ಮೆ ಏನೇನು ತಿನ್ನಿಸ್ಬೇಕು ಅದನ್ನು ತಿನ್ನಿಸ್ತಾ ಇರ್ತೀನಿ. ಸೊ ಹಾಗೆ ಇವತ್ತು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ರೆಸಿಪಿ ಲಾಸ್ಟಲ್ಲಿದೆ, ಸೊ ಮಿಸ್ ಮಾಡಿಬಿಡಿ. ಆ್ಯಂಡ್ ಕಿಚಡಿ ಆಯಿತು. ಇವಾಗ ಕಿಚಡಿ ಆಗಿದ ತಕ್ಷಣ ಮತ್ತೆ ನಾನು ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಕೆಲವೊಂದಷ್ಟು ಐಟಮ್ಸ್ಗಳು ಮಿಸ್ ಆಗಿತ್ತು, ಮೀನ್ಸ್ ಖಾಲಿ ಆಗಿತ್ತು. ಸೊ ಇನ್ನೇನು ತೆಗೆದಾಕೋಣ ಅಂತ ಅಂದ್ಕೊಂಡು ಮುಂದೆ ಹಾಕೋದ್ರ ಬದಲು ಇವಾಗ ಟೈಮ್ ಇದೆ ಅಂತ ಹೇಳಿ ಕ್ವಿಕ್ಕಾಗಿ ಒಂದು 3 ರೀತಿಯಾಗಿ ಐಟಮ್ಸ್ನ ಫಿಲ್ ಮಾಡಬೇಕು ಅಂತ ಅಂದ್ಕೊಂಡು ತೆಗಿತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಒರೆಸಿದ್ದಕ್ಕೆ ಚಿಟ್ಟಿ ಬಂದು ಸೀದಾ ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಬರೀತಿದ್ದಾನೆ. ಹೆಂಗೋ ರೆಡಿ ಆಗಿಬಿಟ್ಟ, ತಿಂಡಿ ಬೇರೆ ಆಗ್ತಾ ಇದೆ. ಸ್ವಲ್ಪ ಬ್ಯಾಲೆನ್ಸ್ ಉಳಿಸಿ ಮಲ್ಕೊಂಡಿದ್ದ. ಸಂಡೇ ಅಲ್ವಾ, ಸಂಡೇ ಫುಲ್ ಸ್ವಲ್ಪ ಲ್ಯಾಪ್ಟಾಪ್ಗೆ ಆಟ ಆಡೋದಕ್ಕೆ ಇದಕ್ಕೆಲ್ಲದಕ್ಕೂ ಟೈಮ್ ಕೊಟ್ಟು ಸ್ವಲ್ಪ ಹೋಮ್ವರ್ಕ್ ಉಳಿಸ್ಕೊಂಡಂಗೆ ಆಯಿತು. ಹಾಗಾಗಿ ಅದನ್ನು ಹೇಳ್ಕೊಡ್ತಾ ಅವನಿಗೆ ನಾನು ಅಡುಗೆ ಮಾಡ್ಕೊತ ಬೇರೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಟೇಬಲ್ಸ್ ಕಲಿತಾ ಇದ್ದಾನೆ, ಪರವಾಗಿಲ್ಲ, ನಮ್ಮ ಚಿಟ್ಟಿ ಇಂಪ್ರೂವ್ ಆಗ್ತಿದ್ದಾನೆ. ಅದಕ್ಕೆ ನನಗೆ ಅದು ಬರಿಬೇಕೇನಮ್ಮ ಇದು ಬರಿಬೇಕೇನಮ್ಮ ಅಂತ ಕೇಳಿ ಬರಿತಾ ಇರೋದು. ಪಲಾವ್ ಎಲೆ ಖಾಲಿಯಾಗಿತ್ತು, ಮತ್ತು ಧನಿಯಾ ಕಾಳು ಖಾಲಿಯಾಗಿತ್ತು, ಹಾಗೆ ಚಿಕನ್ ಮಸಾಲ ಅಂದರೆ ಫ್ರೈ ಮಸಾಲ ಖಾಲಿಯಾಗಿತ್ತು. 3 ಕೂಡ ಫಿಲ್ ಮಾಡಿಕ್ತಾ ಇದ್ದೀನಿ. ಇದು 3 ಕೂಡ ತುಂಬ ನೀಡೆಡ್ ಇರೋವಂಥದ್ದೇ. ಇವಾಗ ಹೆಂಗೂ ನೀವು ನೋಡ್ತಾ ಇದ್ದೀರಿ, ಪ್ರತಿದಿನ ಲಂಚ್ ರೆಸಿಪೀಸ್ ಮಾಡ್ತಾ ಇರುವಾಗ, ರೈಸ್ ರೆಸಿಪೀಸ್ ಮಾಡ್ತಿರುವಾಗ ಪಲಾವ್ ಎಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮತ್ತು ಧನಿಯಾ ಕಾಳು ಇನ್ನೇನು ವಾರದಲ್ಲಿ ಒಂದು 3-4 ದಿನ ನಾನೇ ಧನಿಯಾ ನೀರು ಹಾಕಿ ಕುಡಿತಾ ಇರ್ತೀನಿ. ಸೊ ಥೈರಾಯ್ಡ್ಗೆ ಅದು ಒಳ್ಳೇದಂತ ಹೇಳಿದ್ದಕ್ಕೆ ಧನಿಯಾನ ಚೆನ್ನಾಗಿ ನೆನೆಸಿಟ್ಟು ಸ್ವಲ್ಪ ಹೊತ್ತು ಮುಂಚೆ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನೀರು ಕುಡಿತಾ ಇರ್ತೀನಿ. ಪ್ರತಿದಿನ ಅಂತ ಏನು ಮಾಡ್ತಿಲ್ಲ, ಕಂಪಲ್ಸರಿ. ಬಟ್ ನನಗೆ ನೆನಪಾದಾಗೆಲ್ಲ ಒಂದು 3 ಸರಿನಾದರೂ ಕುಡಿದಿರ್ತೀನಿ ವೀಕ್ಲಿ. ಹಾಗಾಗಿ ನಿಮಗೆ ಯೂಸ್ ಆಗ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಪುಟ್ಟ ಕೆಲಸ ಮಾಡ್ಕೊಳ್ಳೋದ್ರೊಳಗಡೆ ಆಗಲೇ ನೋಡಿ 2 ವಿಷಲಲ್ಲಿ ಕಿಚಡಿ ರೆಡಿ ಆಗಿದೆ. ಸಕ್ಕ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಆ್ಯಂಡ್ ಇಷ್ಟಪಟ್ಟು ಊಟ ಮಾಡಿದ್ವಿ. ಚಿಟ್ಟಿಯು ಕೂಡ ಇಷ್ಟ ಆಯಿತು ತಿನ್ನೋವಾಗ. ಬಟ್ ಲಂಚ್ ಬಾಕ್ಸ್ ಮಾತ್ರ ಸ್ವಲ್ಪ ಉಳಿಸ್ಕೊಂಡು ಬಂದಿದ್ದಾನೆ ಇವತ್ತು. ಲಂಚ್ ಬಾಕ್ಸ್ಗೆ ಅವನಿಗೆ ನಾನು ಏನಕ್ಕೆ 2 ಬಾಕ್ಸಸ್ ತರಿಸಿರೋದು ಕಂಪಲ್ಸರಿ ಅಂತ ಹೇಳಿದ್ರೆ, ಒಂದರಲ್ಲಿ ಸಲಾಡ್ಸ್ ಏನಾದರೂ ಕೊಟ್ಟು ಕಳಿಸ್ಬೇಕಂತೆ. ಸೊ ಹಾಗಾಗಿ ಇವತ್ತೇನಿತ್ತು ಅಂದರೆ ಒಂದೇ ಒಂದು ಸೌತೆಕಾಯಿ ಇತ್ತು. ಸೊ ಹಾಗಾಗಿ ಸೌತೆಕಾಯಿನ ಹಾಕಿದ್ದೀನಿ ಹೆಚ್ಚಿ, ಇದನ್ನಷ್ಟನ್ನು ತಿಂದು ನೀನು ಬರಬೇಕು ಅಂತೇಳಿ ಹೇಳೇ ಕಳಿಸ್ತೀನಿ ನಾನು. ಹಾಗೆ ಕಿಚಡಿ ಒಂದು ಅರ್ಧ ಹಾಕಿದರೆ ಸಾಕಾಗ್ತಿತ್ತು, ಇರಲಿ ನೋಡೋಣ ಅಂತೇಳಿ ನಾನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವತ್ತು. ಸೊ ಇದನ್ನು ಇವಾಗ ಫಿಲ್ ಮಾಡಿ ಪರ್ಫೆಕ್ಟ್ಲಿ ಇವತ್ತು ಲಂಚ್ ಬಾಕ್ಸ್ ಇದಕ್ಕೆ ಹೀಗೆ ರೆಡಿ ಮಾಡಿರೋದು. ಹಾಗೆ ನೆಕ್ಸ್ಟ್ ಡೇಯಿಂದ ಕೆಲವೊಂದಷ್ಟು ಕಾಳುಗಳನ್ನು ಕೂಡ ನೆನೆ ಹಾಕಿ ಕಟ್ ಕಳಿಸ್ಬೇಕು ಅವನಿಗೆ, ಆ ರೀತಿ ಐಡಿಯಾ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತಿಂಡಿ ತಿನ್ನಿಸಿ ರೆಡಿ ಮಾಡಿಸಿ ವ್ಯಾನ್ ಬಂತು. ಸೊ ವ್ಯಾನಲ್ಲಿ ಅವನಿಗೆ ಕಳಿಸಿ, ಅದೇನೋ ಫ್ರೆಂಡ್ಸ್ ಗೊತ್ತಿಲ್ಲ, ಕಳಿಸೋವಾಗ ಅವನಿಷ್ಟೆಲ್ಲ ರೆಡಿ ಮಾಡಿಕೊಂಡು ಬೇಗ ನನ್ನ ಮಗನಿಗೆ ಅದು ಮಾಡಬೇಕು ಇದು ಮಾಡಬೇಕಂತ ಅಂದ್ಕೊಂಡು ಕಳಿಸೋವಾಗ ಏನೋ ಒಂಥರ ಖುಷಿ ಆಗುತ್ತೆ. ಇದು ಹೊಸದಾಗಿರೋಂಥ ಫೀಲಿಂಗ್ ನನಗೆ ಇವಾಗ ಫೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿಂದ ಒಳಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾಗಿ ಮತ್ತು ಮಿಟ್ಟನ್ನು ಆಟಾಡ್ಸ್ಕೊತ ಮುದ್ದಾಡ್ಕೊತ ಆಮೇಲೆ ಒಳಗಡೆ ಬಂದು ಸೀದಾ ಮಾಡಿದ್ದೆ ನೆಕ್ಸ್ಟ್ ಏನಂತಂದರೆ ನೀರಿಟ್ಟಿದ್ದೀನಿ, ಅವಳಿಗೆ ಸ್ನಾನ ಮಾಡಿಸ್ಬೇಡೋಣ ಅಂತ ಅಂದ್ಕೊಂಡು. ಹಾಗೆ ಗಂಜಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಿಚಡಿ ಹಾಕೊಂಡು ಹೋಗಿ ತಿನ್ಸೋದಕ್ಕೆ ಟ್ರೈ ಮಾಡಿದೆ. ಒಂದು 3 ತುತ್ತು ತಿಂದಾದ್ಮೇಲೆ ಅಮ್ಮ ಫುಲ್ ಖಾರ ಅಂದರೆ ಅವಳು ಏನಂದರೆ ಚೂರು ಖಾರ ಇದ್ರೂ ತಿನ್ನಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಅನ್ನಕ್ಕೆ ಜೀರಿಗೆ ಫ್ಲೇವರ್ ಜಾಸ್ತಿ ಆದರೆ ಅದನ್ನು ಖಾರ ಅನ್ಕೊತಾಳೆ ಅವಳು, ಹಾಗೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಟ್ ಅದು ಸ್ವಲ್ಪ ಕನ್ವರ್ಟ್ ಆಗಬೇಕಂದ್ರೆ ಬೇಕದು, ಇನ್ನೂ ಸ್ವಲ್ಪ ಟೈಮ್ ಬೇಕು. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅಜ್ಜಿ ಪ್ರೀತಿ. ನಮ್ಮಮ್ಮ ಅಷ್ಟು ಮುದ್ದು ಅಷ್ಟು ಪ್ರೀತಿಲಿ ಸಾಕ್ಬಿಡ್ತಾರೆ. ಈ 4 ಜನನೂ ಅಷ್ಟೇ ಅವ್ರಿಗೆ. ಬಟ್ ನಾನು ಅದನ್ನು ಇವಾಗ ಕಂಟ್ರೋಲ್ ಮಾಡ್ತಾ ಇರೋದು. ಇತ್ತೀಚೆಗೆ ಎಲ್ಲದೂ ಕೂಡ ತಿನ್ನಿಸೋ ಥರ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಸಾಂಬಾರು ಕೂಡ ಕೆಲವೊಮ್ಮೆ ತಿನ್ನಿಸ್ತೀನಿ, ಬಟ್ ಸಖತ್ ಕಡಿಮೆ ಪ್ರಮಾಣದಲ್ಲಿ ತಿನ್ನಿಸ್ತೀನಿ. ಅದಕ್ಕೆ ಕಿಚಡಿ 3 ತುತ್ತು ತಿಂದಲು ಇನ್ನೇನು ಫುಲ್ ತಿನ್ನೋದೇ ಬಿಟ್ಬಿಡ್ತಾಳೆ ಅಂತೇಳಿ ಸೀದಾ ಒಳಗಡೆ ಬಂದು ಗಂಜಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗಂಜಿ ಮಾಡ್ಕೊಂಬರಲ್ಲ ಅಂತಂದ್ಬಿಟ್ರೆ ಸಾಕು, ಗಂಜಿ ಹ್ಞೂ ಅಂತಾಳೆ.
ಸೊ ಈ ಗಂಜಿ ಯಾವುದು ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ವಿಸ್ಮಯ ಆರ್ಗಾನಿಕ್ಸ್ ಅವ್ರ ಪೌಡರ್ ಏನು ತರಿಸಿದ್ನಲ್ಲ ಅದು ಖಾಲಿ ಆಗೋವರೆಗೂ ಆರಾಮ್ಸೆ ಯೂಸ್ ಮಾಡ್ತೀನಿ. ಯಾಕಂದರೆ ಅಷ್ಟೊಂದು ಬೇಳೆ ಕಾಳು ಎಲ್ಲ ಹಾಕಿ ಆರೋಗ್ಯವಾಗಿ ಮಾಡಿ ಕಳಿಸಿದ್ದಾರೆ ಅಂತಂದಾಗ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೆ ಇದನ್ನು ನೋಡಿ ಎಷ್ಟೊಂದು ಜನ ತಾಯಂದರು ಆ್ಯಕ್ಚುಲಿ ಅವ್ರಿಗೆ ಟೈಮ್ ಇರಲ್ಲ, ಆಮೇಲೆ ತುಂಬ ಜನ ವರ್ಕ್ಗೆ ಹೋಗ್ತಿರ್ತಾರೆ, ಆಮೇಲೆ ಅದೇ ಥರ ಪದ್ಧತಿಲಿ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ನೀವು ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ನೋಡಿ, ವಿಸ್ಮಯ ಆರ್ಗ್ಯಾನಿಕ್ಸ್ ಅಂತೇಳಿ. ಅವರಿಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕು ಏನು ಅಂತ ಹೇಳಿ ಆರ್ಡರ್ ಮಾಡ್ಕೋಬೋದು. ಹಾಗೆ ಅವ್ರು ಹೇಗೆ ರೆಡಿ ಮಾಡ್ತಾರೆ ಅಂತಲೂ ಕೇಳಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಸಂಪೂರ್ಣವಾದ ಹಳ್ಳಿ ಪದ್ಧತಿ, ಮೀನ್ಸ್ 3 ದಿನ ಕಾಳುಗಳನ್ನ ನೆನೆ ಹಾಕಿ ನೆರಳಲ್ಲೇ ಒಣಗಿಸಿ ಒಲೆಯಲ್ಲಿ ಹುರಿದು ಮಾಡೋವಂಥದ್ದು. ಅದಕ್ಕೋಸ್ಕರನೇ ನನಗೂ ಕೂಡ ತುಂಬ ಇಷ್ಟ, ಹಾಗೆಯೇ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ನಾಟ್ ಎ ಪ್ರಮೋಷನ್. ಸೊ ಇದು ಪ್ರಮೋಷನ್ಗಂತ ನಾನು ಹೇಳ್ತಾ ಇಲ್ಲ, ಜೆನ್ಯೂನ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟೊಂದು ಜನ ತಾಯಂದರು ಮಾಲ್ಟ್ ಮಾಡೋದು ಹೇಗೆ ಅಂತ ಸರ್ಚ್ ಮಾಡ್ತಾರೆ, ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ, ಆಮೇಲೆ ಮಾಡಿ ತುಂಬ ಜನ ವೇಸ್ಟ್ ಮಾಡ್ತಾರೆ. ಸೊ ಅದ್ರ ಬದಲು ಆಲ್ರೆಡಿ ಯಾರೋ ಒಬ್ರು ನಮಗೋಸ್ಕರ ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ. ಸೊ ಆ ಕಾರಣಕ್ಕೆ ಹೇಳಿದೆ. ಇವಾಗ ಹೋಗಿ ಮಾಲ್ಟೆಲ್ಲ ಸಂಪೂರ್ಣವಾಗಿ ಮಿಟ್ಟುಗೆ ತಿನ್ನಿಸಿ, ಅಂದರೆ ನಿಮ್ಮ ಕಣ್ಮುಂದೆ ನಾನು ತಿನ್ನಿಸಿ ಅಂತ ಹೇಳ್ತಾ ಇದ್ದೀನಿ, ಬಟ್ ತಿನ್ಸೋದ್ರೊಳಗಡೆ ಎಂಥ ಸರ್ಕಸ್ ಆಗಿರುತ್ತೆ ಗೊತ್ತಾ. ಏನೋ ಗೊತ್ತಿಲ್ಲ ಇವತ್ತು ಹೆಂಗೆ ಅಂತಂದರೆ ಒಂಥರ ಲೇಸಿ ಡೇ, ನನಗೆ ಫುಲ್ಲಿ ಲೇಸಿ ಡೇ. ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ನೋಡ್ತಾನೆ ಸಂಜೆ ಆಗಿಬಿಡ್ತು. ಬಟ್ ಆದರೆ ನನ್ನ ಕೆಲಸ ಏನಾಗಲಿಲ್ಲ. ಇವರಿಬ್ಬರನ್ನ ಹೆಂಗೆ ಸಂಭಾಳಿಸ್ದೆ ಆ್ಯಂಡ್ ಏನು ಅದೇ ಕತೆ ಆಗಿಬಿಡ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇವಾಗ ಮಿಟ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಮಿಟ್ಟನ್ನು ರೆಡಿ ಮಾಡೋಕ್ಕಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹೆಣ್ಮಗು ಆಗಿದೆ ಅಂದ ತಕ್ಷಣ ಫಸ್ಟ್ ಡೇ ಖುಷಿಯಾಗಿತ್ತು. ಆವಾಗ ಅಂದರೆ ಇಲ್ಲಿವರೆಗೂ, ಇವಾಗ ರೀಸೆಂಟ್ಲಿ 1 ಮಂತ್ ಆಯಿತು ಅಂತ ಅನಿಸುತ್ತೆ, ಅಲ್ಲಿವರೆಗೂ ಅವಳು ನನ್ನ ಹತ್ರ ಇಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಿರ್ಲಿಲ್ಲ, ಎಲ್ಲ ಹಿಂಗೆ ಕೇಳ್ತಿರ್ಲಿಲ್ಲ. ಇತ್ತೀಚೆಗೆ ರೀಲ್ಸ್ ಮಾಡೋದು ಕಲ್ತಿದ್ದಾಳೆ, ಅದಕ್ಕೋಸ್ಕರ ರೆಡಿ ಆಗೋದನ್ನು ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ. ಅದರ್ವೈಸ್ ರೆಡಿ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ ಅದು ಮರಿ. ಸೊ ಆಮೇಲೆ ಡ್ರೆಸ್ಗಳು ಅಷ್ಟೇ, ಅವಳಿಗೆ ಹುಡುಗಿ ಡ್ರೆಸ್ ಅಷ್ಟು ಇಷ್ಟ ಆಗಲ್ಲ, ಫ್ರಾಕ್ಸ್ ಅದೆಲ್ಲ ಬೇಡಮ್ಮ ಅಂತ ಅಂತಾಳೆ. ಬಟ್ ಟೀ ಶರ್ಟು ಹಿಂಗೆ ಪ್ಯಾಂಟು ಚಡ್ಡಿ ಹಾಕಿದ್ರೆ ಕಂಫರ್ಟಬಲಾಗಿ ಫೀಲ್ ಮಾಡ್ತಾಳೆ. ಸೊ ಇತ್ತೀಚೆಗೆ ನಾನೇ ಏನೇನಾದರೂ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಥರ ದೃಷ್ಟಿಪಟ್ಟೆಲ್ಲ ಇಡಬೇಕು ಅವಳಿಗೆ, ಇಲ್ಲ ಅಂತಂದರೆ ಅಕ್ಸೆಪ್ಟ್ ಮಾಡಲ್ಲ ಆ ರೆಡಿ ಮಾಡೋದನ್ನು. ಹಾಗೆ ಲಿಫ್ಟಿಗೆ ಕೇಳ್ತಾಳೆ, ಹಂಗಾಗಿ ಲಿಪ್ ಬಾಮ್ ಹಚ್ತೀನಿ ನಾನು. ಅದರಲ್ಲೂ ಡೈರೆಕ್ಟಾಗಿ ಅವಳಿಗೆ ಅಪ್ಲೈ ಮಾಡಲ್ಲ. ಸೊ ಲೈಟಾಗಿ ಅವಳು ಮುಂದೆನೇ ಕೈಗೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅನ್ನೋ ಥರ ಹಚ್ಕೊಂಡು, ಅದಾದಮೇಲೆ ಸ್ವಲ್ಪ ಲೈಟಾಗಿ ಹಚ್ಚಿ ಕೈ ಬಿಡ್ತೀನಿ ಅಷ್ಟೇ. ಆ ಮಿಂಚುನ ಮಲಗಿಸಿದ್ದೀನಿ ನಾನು, ಹಂಗಾಗಿ ಇಷ್ಟು ಫ್ರೀಯಾಗಿ ಕೂತ್ಕೊಂಡಿದ್ದೀನಿ, ಇಲ್ಲ ಅಂತಂದರೆ ಆಗ್ತಿರ್ಲಿಲ್ಲ. ಸೊ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಆಮೇಲೆ ಫೀಡಿಂಗ್ ಮಾಡಿಸ್ಬೇಕು. ಅವಳನ್ನ ಕೆಳಗೆ ಹಾಕಿದ್ರೆ ಸ್ವಲ್ಪ ಹೊತ್ತು ಆಡ್ತಾಳೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತು ಕಿರಿಕಿರಿ ಮಾಡ್ತಾಳೆ, ಅಂದರೆ ಎತ್ಕೊಳ್ರಿ ಅಂತೇಳಿ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊತ ಹಾಲು ಕುಡಿಸಿ ಅವಳಿಗೆ ತೂಗಿ ಮಲಗಿಸಿ ಇವಳಿಗೆ ರೆಡಿ ಮಾಡಬೇಕು ಅನ್ನೋ ಅಷ್ಟೊತ್ತಲ್ಲಿ ಆ್ಯಕ್ಚುಲಿ ನೋಡಿದಷ್ಟು ಸುಲಭ ಅಲ್ಲ ನನ್ನ ಲೈಫ್ ಸ್ಟೈಲು. ಅದು ನನಗೂ ಕೂಡ ಇತ್ತೀಚೆಗೆ ಅರ್ಥ ಆಗ್ತಿದೆ. ಇಷ್ಟು ದಿನ ಯಾಕೆ ಹಿಂಗಂತ ಇದ್ದೀರಾ ದಿವ್ಯಾ ಅಂತ ಅನ್ಕೋಬೋದು. ಏನಂತಂದರೆ ನನ್ನ ಅನುಭವದ ಪ್ರಕಾರ ಇನ್ನೂ 1.5 ಇಯರ್ ಆ್ಯಕ್ಚುಲಿ ಹೀಗೆ ಇರುತ್ತೆ ರೋಟೀನ್ಸ್. ಸೊ ನಾನು ನೋಡಿದ್ದೀನಲ್ಲ ಮಿಟ್ಟುದು, ಹಾಗಾಗಿ ನಾನು ತುಂಬ ಕೂಲ್ ಮೈಂಡೆಡ್ ಯಾಕಿದ್ದೀನಿ ಅಂದರೆ, ಅಯ್ಯೋ ಇದು ಎಷ್ಟು ದಿನ ಬರುತ್ತೆ, ಎಷ್ಟು ದಿನ ನಡಿಬೋದು ಹಿಂಗೆ ಅಂತ ಹೇಳಿ ಒಂದೇನೋ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಹಾಗಾಗಿ ಸೊ ಏನಿಲ್ಲ, ಇವಾಗ 5 ಮಂತ್ಸ್ ಅಲ್ವಾ, ಇನ್ಮೇಲೆ ಮಿಂಚುದು ಕಿರಿಕಿರಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಉಲ್ಟಾ ಬೀಳ್ತಾಳೆ, ಮುಂದಕ್ಕೆ ಹೋಗಬೇಕು ಅಂತ ತಲೆ ಹರಟೆ ಮಾಡ್ತಾಳೆ. ಸೊ ಮುಂದಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಳು ಹಿಡ್ಕೊಂಡು ಬರಬೇಕು. ನಡೆಯೋಕ್ಕೆ ಬಂತು ಅಂತಂದರೆ ಅವಳು ಹೆಂಗೆಲ್ಲ ಓಡ್ತಾಳೆ, ಹಂಗೆಲ್ಲ ಹಿಡ್ಕೊಂಬರ್ಬೇಕು. ಸೊ ಈ ಥರ ಆಟಗಳು ಸ್ಟಾರ್ಟ್ ಆದಾಗ ಸ್ವಲ್ಪ ತಾಯಿಗೆ ಕೆಲಸಗಳು ಜಾಸ್ತಿನೇ. ಕೆಲಸ ಜಾಸ್ತಿ ಅನ್ನೋದ್ರೊಳಗಡೆ ಇಷ್ಟೆಲ್ಲ ಇದ್ದರೆ ಮನೆ ಕೆಲಸ, ಅಡುಗೆ ಕೆಲಸ, ಇನ್ನೂ ಉಳಿದಿರೋ ಮಕ್ಕಳನ್ನ ನೋಡ್ಕೊಳ್ಳೋದು ಇದ್ದಾಗ ಬ್ಯುಸಿ ರೋಟೀನೇ ಆಗುತ್ತೆ ಅದು. ಹಾಗೆ ಯಾವಾಗ ಮತ್ತೆ ಫ್ರೀ ಸಿಗೋದು, ಯಾವಾಗ ಮತ್ತೆ ನನಗೆ ಸಂಪೂರ್ಣ ನಿದ್ದೆ ಆಗೋದು ಅಂತಂದರೆ, ಮಿಂಚು ಫೀಡಿಂಗ್ ಬಿಟ್ಟು ಅವಳ ಪಾಡಿಗೆ ಅವಳು ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ತಾರೆ. ಅಂದರೆ ಮೀನ್ಸ್ ಆಟಾಡೋದು, ಏನಾದರೂ ಕೈಯಲ್ಲಿ ಕೊಟ್ಟರೆ ಇಟ್ಕೊಂಡು ಆಟಾಡೋದು, ತಿನ್ನೋದು, ಇದನ್ನೆಲ್ಲ ಯಾವಾಗ ಮಾಡ್ತಾಳೆ ಅವಾಗ ನಾನು ಫ್ರೀ ಆಗೋದು. ಸೊ ನೋಡಿ ಈ ಥರ ಆಗಬೇಕು. ಮಿಟ್ಟು ಇವಾಗ ಹೆಂಗೆ ರೆಡಿ ಮಾಡಿ ಕೈ ಬಿಟ್ಟರೆ ಅವಳು ಪಾಡಿಗೆ ಅವಳು ಇಡೀ ದಿನ ಆಟಾಡ್ತಾಳೋ, ಸೊ ಆ ಥರ ಆಗೋವರೆಗೂ ನಮ್ಮ ಮಿಂಚು ಸ್ವಲ್ಪ ಬ್ಯುಸಿ ರೋಟೀನ್. ಇವತ್ತು ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ಇವಾಗ ಮಿಟ್ಟು ಹೆಂಗೆ ಸ್ನಾನ ಮಾಡಿಸಿದ್ನಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ನಾನು ಕೂಡ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡಿ ಮನೆಯೆಲ್ಲ ನೀಟ್ ಇಟ್ಕೊಂಡು ಕಸ ಹೊಡ್ಕೊಳ್ಳೋದಾದರೆ ಕಸ ಹೊಡ್ಕೊಂಡು ಬೆಳಗ್ಗೆನೇ ಒಂದ್ಸರಿ ಹೊಡ್ತಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಜಯಂತ್ ಅವರು ಶರ್ಟ್ ಐರನ್ ಮಾಡ್ಕೊಳಕ್ಕೆ ಆಸಿರ್ತಾರೆ, ನಮ್ಮ ಚಿಟ್ಟಿ ಬ್ಯಾಗ್ ಎಲ್ಲೆಲ್ಲೋ ಬಿಸಾಕಿರ್ತಾನೆ, ಬುಕ್ಸ್ ಎಲ್ಲ ತೊಗೊಂಡು ಲಾಸ್ಟಿಗೆ ಹಾಕೊಂಡು ಹೋಗೋವಾಗ ಏನೇನೋ ಮಾಡಿರ್ತಾನೆ. ಸೊ ಇದನ್ನೆಲ್ಲ ನೋಡೋದ್ಲಿಗೆ ಏನು ಬೇಡಪ್ಪ ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು ಅಂತ ಅನಿಸುತ್ತೆ. ಬಟ್ ಅಷ್ಟು ಮಲ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋಷ್ಟು ಫ್ರೀ ಇರಲ್ಲ ಅಂತ ಅಂದ್ಕೊಂಡು ಮತ್ತೆ ಎದ್ದು ಬಿಡ್ತೀನಿ. ಇವಾಗ ಮಿಟ್ಟನ್ನ ಆಟ ಆಡಿಸ್ತಾ ಇದ್ದೀನಿ, ಅದೇನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿದೆ ನಾನು ಇವತ್ತು. ಅಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಸೊ ವೇಸ್ಟ್ ಅನ್ನಲ್ಲ, ಸ್ಪೆಂಡ್ ಅಂತೀನಿ. ಯಾಕಂತ ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತೆ ಟೈಮ್ ಅದು. ಇಲ್ಲಿ ನೋಡಿ ಇವಳು ಹಿಂಗೆ ಆಟಾಡಲೇಬೇಕು ನನ್ನ ಜೊತೆ. ಆಮೇಲೆ ಇತ್ತೀಚೆಗೆ ಇನ್ನೊಂದು ಕೂಡ ಅನುಭವ ಆಗ್ತಿರೋದೇನೆಂದರೆ, ಚಿಟ್ಟಿ ಹೆಂಗೋ ಸ್ಕೂಲಿಗೆ ಹೋಗ್ಬಿಡ್ತಾನೆ, ಈ ಮಿಂಚುಗೆ ಹಾಲು ಕುಡಿಸಿ ಮಲಗಿಸ್ತೀನಿ, ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತೀನಿ. ಬಟ್ ಮಿಟ್ಟು ಜೊತೆ ಸಂಪೂರ್ಣ ದಿನ ಹೋಲ್ ಡೇ ಇರ್ತೀನಲ್ಲ, ಅದು ಒಂಥರ ಪ್ರೀಷಿಯಸ್ ಅನ್ನಿಸ್ತಾ ಇದೆ. ಅವಳ ಮಾತು ಅದು ಇದೆಲ್ಲ
ಹೇಳೋಕ್ಕಾಗದಿರೋಷ್ಟು ಫೀಲಿಂಗ್ಸ್ ಆಗ್ತಾ ಇರೋದು. ಆ್ಯಂಡ್ ನೀವೆಲ್ಲ ಅನ್ಕೋಬೋದು ಏನಕ್ಕ ಹಿಂಗೆ ಮಕ್ಕಳ ಬಗ್ಗೆ ಹೇಳ್ತಾನೇ ಇರ್ತೀರಿ, ಕೇಳೋಕ್ಕಾಗಲ್ಲ ಅಂತೇಳಿ. ಬಟ್ ಯಾರು ಟ್ರೂಲಿ ಅದನ್ನು ಅನುಭವಿಸಿರ್ತಾರೆ ಅವರು ಹೆಂಗೆ ರಿಯಲೈಸ್ ಮಾಡ್ಕೊತಿರ್ತಾರೆ ಅಂದರೆ ನನಗೆ ಗೊತ್ತು. ಹಾಂ, ನಾನು ಹಿಂಗೆ ಅನ್ಕೊತಾ ಇದ್ದೆ, ನನಗೂ ಕೂಡ ಇಷ್ಟ ನನ್ನ ಮಕ್ಕಳು ಹಿಂಗೆ ಅಂತೇಳಿ. ಸೊ ನನಗೆ ನನ್ನ ಮಕ್ಕಳ ಬಗ್ಗೆ ಇರೋ ಫೀಲಿಂಗ್ಸ್ ನಿಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಹೇಳ್ತಿರೋದನ್ನು ರಿಯಲೈಸ್ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಫೀಲಿಂಗ್ ಬರ್ಬೋದು. ಅದಕ್ಕೋಸ್ಕರ ಶೇರ್ ಮಾಡ್ಕೊತೀನಿ ಅಷ್ಟೇ. ಇನ್ನು ನೀವೆಲ್ಲ ಕೇಳ್ತಾ ಇದ್ದೀರಾ ಬೇಬಿ ಫುಡ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಏನು ಅಂತ ಹೇಳಿ. ಸೊ ನನಗೆ ಇನ್ನೊಂದು 1 or 2 ಡೇಸಲ್ಲಿ ನಿಮ್ಮ ಮುಂದೆ ಒಂದು ಬೇಬಿ ಫುಡ್ಡು ಸ್ಟಾರ್ಟ್ ಮಾಡಬೇಕಂದ್ರೆ ಯಾವಾಗ, ಯಾಕೆ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಬಟ್ ಇವಾಗ ನಂದು ಆಲ್ರೆಡಿ ಸ್ಟಾರ್ಟ್ ಆಯಿತು ಪ್ರೊಸೀಜರ್ ಅನ್ನೋದು. ಹಾಗೆ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋದಲ್ಲದೆ 4 ರೀತಿಯಾಗಿ ಮೊದಲು ಫುಡ್ ಅಂದರೆ ಫಸ್ಟ್ ಇವಾಗ ನಾವು ಎಲ್ಲ ಬೇಳೆಕಾಳು, ಇವಾಗ ರಾಗಿ ಸರಿ ಏನು ತಿನ್ನಿಸ್ತಾ ಇದ್ದೀನಿ ಮಿಟ್ಟುಗೆ, ಆ ಸರಿನ ಡೈರೆಕ್ಟಾಗಿ ಮಿಂಚು ಕೊಡೋಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ರಾಗಿ ಸರಿ ತುಂಬ ಹೆಲ್ತಿಯಾಗಿದೆ, ಎಲ್ಲದೂ ಓಕೆ. ಬಟ್ ಆದರೆ ಫಸ್ಟ್ ಟೈಮ್ ನಾವು ಫಸ್ಟ್ ಫುಡ್ ಅಂತ ಏನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅಲ್ಲಿ ನಾವು ಕೆಲವೊಂದಷ್ಟು ಕೇರ್ ತೊಗೋಬೇಕಾಗುತ್ತೆ. ಎಲ್ಲ ಕಾಳು ಬೇಳೆಗಳನ್ನ ಹಾಕಿರೋವಂಥದ್ದು ಅವ್ರಿಗೆ ಕೊಡೋವಂಥದ್ದು ಏನಿರಲ್ಲ. ಆಲ್ಮೋಸ್ಟ್ ಒಂದು 8 ತಿಂಗಳಿಂದ ಕೊಟ್ಟರು ಪರವಾಗಿಲ್ಲ, 9 ತಿಂಗಳು ಕೊಟ್ಟರು ಪರವಾಗಿಲ್ಲ. ಆದರೆ ಇನ್ನೂ 5 ತಿಂಗಳಲ್ವಾ, 5 ತಿಂಗಳು ತುಂಬಿ 6 ತಿಂಗಳಲ್ಲಿ ಬೀಳೋವಾಗ ಏನು ಕೊಡಬೇಕು, ಸೊ ಅದು ಹೇಗೆ ಪ್ರಿಪೇರ್ ಮಾಡ್ತೀನಿ ನಿಮಗೆ ನನ್ನ ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರೆಸೆಂಟ್ ಈಗ ಓನ್ಲಿ ರಾಗಿ ಅಷ್ಟೇ ನಾನು ನೆನೆ ಹಾಕೋಕ್ಕೆ ಇವತ್ತು ರೆಡಿ ಮಾಡ್ತಾ ಇರೋದು. ಸೊ ಎಲ್ಲ ನೀಟಾಗಿ ನೋಡಿ, ಅಂದರೆ ಇವಳಿಗಂತಾನೆ ಕೆಂಪು ರಾಗಿ ಅಂತ ಸಿಗುತ್ತಲ್ಲ ಅದನ್ನು ತರಿಸಿಟ್ಟಿದ್ದೀನಿ 1 kg ಅಷ್ಟು. ಆದರೆ ಇಲ್ಲಿ ನಾನು ಮಾಡ್ತಾ ಇರೋದು 1 ಕಪ್ ಅಷ್ಟು ಮಾತ್ರ. ಅದು ಕೂಡ ಯಾಕೆ ಅಂತಂದರೆ ಪ್ರತಿ ಸರಿ ನಾವು ಫ್ರೆಶ್ ಆಗಿ ಮಾಡಿ ಇಟ್ಕೋಬೋದು. ಆಮೇಲೆ ನಾನು ಇವಾಗ ಏನು ಆಗ್ತಾ ಇಲ್ಲ ಇದಕ್ಕೆ, ಜಸ್ಟ್ ಪ್ಲೇನ್ ಇದ್ದಾಗ ನಾನು ಎಷ್ಟು ದಿನ ತಿನ್ನಿಸ್ಬೋದು, 1 ಮಂತ್ ಅಲ್ವಾ. ಸೊ ಹಾಗೆ ಲೆಕ್ಕಾಚಾರ ಮಾಡಿಕೊಂಡು 1 ಕಪ್ಪನ್ನು ರೆಡಿ ಮಾಡ್ತಾ ಇದ್ದೀನಿ. ಸೊ ಪ್ರಿಪ್ರೇಷನ್ ಮಾಡೋದಾಗಿರಲಿ ಮತ್ತು ಇನ್ನೂ ಯಾವ್ಯಾವ ಥರ ನಾವು ಫುಡ್ಗಳು ಕೊಡ್ಬೋದು ಮಕ್ಕಳಿಗೆ ಸ್ಟಾರ್ಟಿಂಗ್ ಸ್ಟೇಜ್, ಈ 5 ಮಂತ್ಸಿಗೆ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವರು ಹೇಗೆ ಏನು ಅಂತೇಳಿ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆನಾ, ನಿಮಗೆಲ್ಲ ಅದು ಯೂಸ್ ಆಗ್ಬೋದು. ಹಾಗೆ ಇಲ್ಲಿ ಲಾಗ್ಸಲ್ಲಿ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ರಾಗಿನ ಅಂದರೆ ಕೆಂಪು ರಾಗಿ ಮಕ್ಕಳಿಗಂತಲೇ ಸಿಗುತ್ತಲ್ಲ, ಆ ರಾಗಿನ ಚೆನ್ನಾಗಿ ಒಂದು 3-4 ಸರಿ ಪ್ರೆಷರ್ ಹಾಕಿ ತೊಳಿತಾ ಇದ್ದೀನಿ. ಅದರಲ್ಲಿ ಜೊಳ್ಳು ಏನಾದರೂ ಇತ್ತು ಅಂತಂದರೆ ಎಲ್ಲದೂ ಕೂಡ ಕಡೆಗೆ ಬರೋವರೆಗೂ ನೀಟಾಗಿ ತೊಳೆದು ಅದನ್ನು ಓವರ್ ನೈಟ್ ಹಾಗೆ 1 ಡೇ ಪೂರ್ತಿ 1.5 ಡೇ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ನೆನೆ ಹಾಕಿ ನಾನು ಮೊಳಕೆ ಬರೆಸ್ತಾ ಇದ್ದೀನಿ. ಸೊ ಅದಕ್ಕೆಲ್ಲ ಇವಾಗ ಪ್ರಿಪೇರ್ ಮಾಡ್ಕೊತಾ ಇರೋದು. ಆಗಿದ್ದೆಲ್ಲ ಕತೆ ಮುಗೀತು ಅಂದಿದ ತಕ್ಷಣ ಇವಾಗ ಮತ್ತೆ ಬಂದು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕ್ತಾ ಇರೋದು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮಳೆ ಮತ್ತು ಫುಲ್ ಮೋಡ ಮುಚ್ಕೊಂಡಿದೆ ಅನ್ನೋ ಕಾರಣಕ್ಕೆ ಬಟ್ಟೆ ಎಲ್ಲ ಹಾಗೆ ಸ್ಟಾಕ್ ಆಗಿಬಿಟ್ಟಿದೆ. ಸೊ ಆಮೇಲೆ ಬೆಡ್ಶೀಟ್ಗಳು ಕೂಡ ಸ್ಟಾಕ್ ಆಗಿಬಿಟ್ಟಿದೆ. ಅದರಲ್ಲೂ ಬೆಡ್ಶೀಟ್ಗಳನ್ನ ಪ್ರತಿದಿನ ಎದ್ದು ಬಿಸಿಲಿಗೆ ಹಾಕ್ತಾಯಿದ್ದೆ, ಅದು ಬಿಸಿಲಿಗೂ ಆಗ್ತಾ ಇಲ್ಲ. ಯಾಕಂದರೆ ಹೊರಗಡೆ ಹಾಕಿದ್ರೆ ನೆಂದೋಗ್ಬಿಡ್ತವೆ ಅಂತೇಳಿ ಭಯ. ಸೊ ಹೀಗೆ ಮಾಡಿ ಏನಾಗ್ತಿದೆ ಅಂತಂದರೆ ಒಂಥರ ಸ್ಮೆಲ್ ಅನಿಸುತ್ತೆ, ರೂಮ್ ಎಲ್ಲ ಒಂಥರ ಸ್ಮೆಲ್ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಒಂದೊಂದು ರೌಂಡೆಲ್ಲ ಹಾಕೊಂಡ್ರೆ ಆಯಿತು. ದೊಡ್ಡವ್ರದ್ದೆಲ್ಲ ಅಂದರೆ ನಂದು ಜಯಂತಿದೆಲ್ಲ ಮೇಲೆ ಹಾಕಿ ಬಂದು ಮಕ್ಕಳದೆಲ್ಲ ಇಲ್ಲೇ ಮನೆ ಮುಂದೆ ಮತ್ತು ಕಿಟಕಿಲಿ ಹಾಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಹಾಕೊತಾ ಇದ್ದೀನಿ. ಇನ್ನು ಬಿಟ್ಟರೆ ತುಂಬ ಜಾಸ್ತಿ ಆಗುತ್ತೆ. ಅದರಲ್ಲೂ ನನಗೆ ಬೆಡ್ಶೀಟ್ಸ್ ಎಲ್ಲ ಚಳಿತಾನೆ ಇರಬೇಕು. ಸೊ ನಾನು ಹೇಳಿದ್ನಲ್ಲ ಮುಂಚೆ ಮಕ್ಕಳಿರೋ ಮನೇಲಿ ಹೆಂಗಿರುತ್ತೆ ಅಂತೇಳಿ, ಅದು ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಿರೋರಿಗೆ ಫೀಲ್ ಆಗಿರುತ್ತೆ. ಸೊ ಬೆಡ್ಶೀಟ್ಸ್ ಎಲ್ಲ ಹಾಕೊಳ್ಳೋವಾಗ ಮತ್ತು ಹೆವಿ ಆಗಿಬಿಡುತ್ತೆ ಬಟ್ಟೆ ಎಲ್ಲ ಸ್ಟಾಕ್ ಇತ್ತು ಅಂದರೆ ಅಂತೇಳಿ ಇವತ್ತು ಹಾಕೊತಾ ಇರೋದು. ಬಟ್ಟೆನೆಲ್ಲ ಸೆಟ್ ಮಾಡಿ ಬಂದು ಈಗ ಕೂತ್ಕೊಂಡಿದ್ದೀನಿ. ಮಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಮಿಟ್ಟು, ಆನೆ ಎಟ್ಟ ಏಡ್ಚಮ್ಮ, ಆನೆ, ಅಯ್ಯೋ ಆನೆ ಅಳುತ್ತಾ, ಯಾಕಂತೆ? ಐ ಏನದು ಮಾತು ಕರೆಕ್ಟಾಗಿ ಹೇಳು. ಏನು ಅಮ್ಮ, ಹೇಳಮ್ಮ ಅಮ್ಮ, ಪ್ಲೀಸ್ ಹೇಳಮ್ಮ. ಆನೆ ಯಾಕೆ ಅಳುತ್ತೆ? ಅಯ್ಯೋ ಸೂಜಿ ಬೇಡ ಅಂತತ, ಡಾಕ್ಟ್ರ್ ಹತ್ರ ಸೂಜಿ ಬೇಡ ಅಂತತ. ನೀನು ಯಾಕೆ ಆನೆಗೆ ಕರ್ಕೊಂಡು ಸೂಜಿ ಮಾಡ್ಸಕ್ಕೆ ಹೋಗ್ತೀಯಾ? ಆನೆಗೆ ಜ್ವರ ಬಂದತ? ಹೆಂಗೆ ನೋಡ್ತೀಯ ನೀನು ಜ್ವರ? ಔಷಧಿ ಹಾಕ್ತೀಯಾ? ಟಾಣಿಕ? ಓ ಔಷಧಿ ಕುಡಿಸಿ ನೀರು ಹಾಕ್ತೀಯಾ? ಯಾರಿಗೆ? ಆನೆಕು. ಚುಪ್ಪರಲ್ಲ. ನಿನ್ನ ಹೆಸರೇನು? ಧೃತಿ. ಮತ್ತೆ ಪಿಟ್ಟು ಅಂದರೆ ಯಾರು? ಹೀರೋನಿ? ಹೀರೋಯಿನ್ ಅಂದರೆ ಯಾರಮ್ಮ? ಯಾರು ಹೇಳಿದ್ರು ಹಂಗಂತ? ಅಲ್ಲ, ಹೀರೋಯಿನ್ ಅಂತ ಯಾರು ಕರೀತಾರೆ ನಿನಗೆ? ಧ್ರುವನಾ? ಧ್ರುವ ಅಂದರೆ ಯಾರು? ಚಿಟ್ಟಿ ಧ್ರುವ. ಅಮ್ಮ ನೀನು ಹೀರೋಯಿನ್ನೇ ಅಮ್ಮ ನೀನು.
ಚಿಟ್ಟಿ ಧ್ರುವ. ಹೌದು, ನಿಮ್ಮ ಅಣ್ಣ ಎಲ್ಲಿ ಚಿಟ್ಟಿ? ಸ್ಕೂಲು ಪಾನಾ? ಏನು ಹೇಳ್ಕೊಡ್ತಾರೆ ಸ್ಕೂಲಲ್ಲಿ? BAB. ಅದು ಅಷ್ಟೇನಾ? ಅಯ್ಯೋ ಪಾಪ, ಅಣ್ಣ ಅಳ್ತಾನಲ್ಲ? ಏನಂತ ಅಳ್ತಾನ ಅಣ್ಣ? ಅಮ್ಮ ಇಲ್ಲು ಅಮ್ಮ ಅಂತ. ಅಮ್ಮ ಮಿಸ್ಸು ಚಿಟ್ಟಿಗೆ ಹೊಡಿತಾರಂತೆ. ಹೌದಾ? ಹೌದಾ? ಮತ್ತೆ ಏನು ಮಾಡ್ತಾನ ಅವನು ಚಿಟ್ಟಿ? ಹೆಂಗೆ ಅಳ್ತಾನೆ ತೋರಿಸು, ಚಿಟ್ಟಿ ಹೆಂಗೆ ಅಳ್ತಾನೆ? ಕಣ್ಣು ಕೈ ಹೆಂಗೋ ಮಾಡಿ ತೋರಿಸ್ತೀರಾ? ಮಾಡಿ ತೋರಿಸು. ಹಿಂಗೆ ಬಿಟ್ಟದು ಅಮ್ಮ ತೋರಿಸು. ಹೌದಾ? ಸರಿ, ಏನು ತಿಂದೆ? ಅಮ್ಮ, ನೀನು ಹೋಗ್ತೀಯ ಸ್ಕೂಲ್ಗೆ? ಹೋಗಲ್ಲ? ಒಕ್ಕಿಲಿ ಏನು ಮಾತಾಡ್ತೀಯಮ್ಮ? ನೀನು ಇಲ್ಲಿ ಕುಚ್ಚ? ಬರೀ ಏನು ಸಿಗುತ್ತೆ ಅಲ್ಲಿ ಕುತ್ಕೊಳೋದು, ಎಲ್ಲಿ ಸಿಗುತ್ತೋ ಅಲ್ಲಿ ಫಿಲ್ ಆಗೋದು. ನೋಡಿ ಗುಬ್ಬಚ್ಚಿ, ಎಲ್ಲಿ ಕುಚ್ಚ ನೀನು? ಇಲ್ಲಿ ಕುಚ್ಚ. ಚುಪ್ಪರಮ್ಮ, ಚುಪ್ಪರಲ್ಲ? ಚೆನ್ನಾಗಿಲ್ಲ. ಚುಪ್ಪರಾ? ನೀನು ಕೇಳು ಚೆನ್ನಾಗಿಲ್ಲ ಅಂತೇಳಿ. ಹಾಂ ಹ್ಞೂ ಇಲ್ಲ. ಹಾಂ ಚುಪ್ಪರಾ? ನಾನು ಫ್ರೆಶ್ ಆಗಿಬಿಡೋಣ ಅಂತ ಅಂದ್ಕೊಂಡೆ. ಜಸ್ಟ್ ಮೇಡಮ್ ಅವರೇ ಇದ್ದರು. ಇವಳು ಆಟ ಆಡಿಸ್ತಿದ್ದಾಳೆ. ಅಯ್ಯಯ್ಯಯ್ಯಯ್ಯ ತಿ ಎಲ್ಲಿದ್ದಾಳು ಇವಾಗ? ನೋಡಿ ಅವಳು ಹೆಂಗೆ ನಗ್ತಾಳೆ. ಮಿಂಚು ಅಮ್ಮ ಮಿಟ್ಟು ಜರುಗಿಂದು. ಏ ಕಳ್ಳಿ 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 ಎಲ್ಲಿದ್ದಾಳೆ ಮಿಂಚು? ಇಲ್ಲಿ. ಅವಳಿಗೆ ಇವಳ ಮೇಲೆ ಕಣ್ಣು. ಗುಂಡಮ್ಮ ಓನದ. ಅಯ್ಯೋ ಮುದ್ದಿಸ್ತಾವ? ಈ ವಾವ್, ಆಹಾ ಮಿಟ್ಟು ಹೆಂಗೆ ಇತ್ತು ಮುದ್ದು? ನನಗೆ ಕೊಡ್ಬೇಕಾ ಈಗ? ಬಂಗಾರ ಗಿಂಡಿ. ಚಲೋ. ಎಲ್ಲಿ 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 ಮಿಂಚು? ಮಿಂಚು ಇಲ್ಲಿ. ಸ್ನಾನ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಇನ್ನೇನು ಮತ್ತೆ ನೀರು ಇಟ್ಕೊಂಡಿದ್ದೆ. ಅಷ್ಟರೊಳಗಡೆ ಮಿಂಚು ಎದ್ದಾಯಿತು ಅಂತೇಳಿ ಮಿಂಚುಗೆ ಹೋಗಿ ಸ್ನಾನ ಮಾಡಿಸ್ಕೊಂಬಂದಿದ್ದು. ಆ ಸ್ನಾನ ಮಾಡಿಸೋವಾಗಲೂ ಕೂಡ ಒಂದು ಜೀವ ಹೋಗಿ ಜೀವ ಬಂದಂಗೆ ಆಯಿತು ಒಂದು ಇನ್ಸಿಡೆಂಟಿಂದ ಅಂತ ಹೇಳ್ತೀನಿ. ಸೊ ಅವಳಿಗೆ ಸ್ನಾನ ಮಾಡ್ಸೋಕೆ ಹೋದೆ ಅಂತಂದರೆ ನನ್ನ ಬಟ್ಟೆ ಫುಲ್ ಹಸಿ ಆಗಿರುತ್ತೆ. ಹಾಗಾಗಿ ಕ್ವಿಕ್ಕಾಗಿ ಯಾವುದಾದ್ರು ಒಂದು ನೈಟಿ ಹಾಕೊಂಡ್ಬಿಡ್ತೀನಿ. ಇದು ಯಾವಾಗಲೂ ಅಷ್ಟೇ. ನೀವೆಲ್ಲ ಕೇಳ್ತಿರ್ತೀರಲ್ಲ ಸ್ನಾನ ಮಾಡಿಸೋದು ವೀಡಿಯೋ ಮಾಡಿ ಅಂತೇಳಿ. ಸೊ ಅದು ಆಗದೇ ಇರೋ ಕತೆ ನನಗೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಅಥವಾ ವೀಡಿಯೋ ಮಾಡೋಕ್ಕೋಸ್ಕರ ಸೊ ನಾನು ನೆನ್ಕೊಂಡ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ಮಾಡಬೇಕಷ್ಟೇ. ಸೊ ಯಾಕೆ ಅಂದರೆ ಬಟ್ಟೆ ಮೀನ್ಸ್ ಮೇಲೆ ಹೋಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಬಟ್ಟೆ ಮೇಲೆ ಹೋಗಿದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನಾನು ಫುಲ್ ನೆಂದಿರ್ತೀನಿ. ಅದೇನೋ ಗೊತ್ತಿಲ್ಲ, ಫುಲ್ ನೆಂದಿರ್ತೀನಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬರೋದೊಳಗಡೆ. ಹಾಗಾಗಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಬೇಗ. ಆಮೇಲೆ ಇಲ್ಲಿ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಅವಳಿಗೆ ಡ್ರೆಸ್ ಕೂಡ ಹಾಕಿಲ್ಲ ನಾನು, ಏನೂ ಹಚ್ಚಿಲ್ಲ. ಯಾಕಂದರೆ ಫುಲ್ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡಿ ಎಷ್ಟು ಆ್ಯಕ್ಟಿವಾಗಿ ಆಟಾಡ್ತಿದ್ದಾಳೆ, ನಿದ್ದೆ ಅನ್ನೋದೇ ಇಲ್ಲ ಅವಳಿಗೆ. ಅದಕ್ಕೆ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಎತ್ಕೊಂಡು ಓಡಾಡಿ ತೊಟ್ಲಿಗೆ ಹಾಕಿ ತೂಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಮಲಗಿಸಿ ಆಮೇಲೆ ಬೇಕಿದ್ರೆ ಎದ್ದಾಗ ನಾನು ರೆಡಿ ಮಾಡ್ತೀನಿ ಅವಳಿಗೆ ಅಂತ ಅಂದ್ಕೊಂಡು. ಯಾಕೋ ತುಂಬ ಹೊತ್ತು ಮಲ್ಕೊಂಡಿದ್ಲಪ್ಪ ಸದ್ಯ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಇವಾಗ ಏನು ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಇದರಿಂದಗಡೆ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ದೀನಿ ಅವಳನ್ನ ಮಲಗಿಸೋದಕ್ಕೆ. ಆಲ್ಮೋಸ್ಟ್ ಇಷ್ಟು ಆಗೋದ್ರೊಳಗಡೆ ಒಂದು 2-2:30 ಆಗಿತ್ತು ಅಂತ ಅಂದ್ಕೊಂಡು ಇವಾಗ ಮಿಟ್ಟು ಒಂದ್ಸರಿ ಊಟ ಮಾಡಿಸ್ಬಿಡೋಣ ಅಂತ, ಆಮೇಲೆ ನಾನು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಫಸ್ಟ್ ಮಿಟ್ಟಿಗೆ ಊಟ ಮಾಡಿಸ್ತಿದ್ದೀನಿ. ಮಧ್ಯಾಹ್ನತ್ತು ಮಲಗಿಸ್ತಾ ಇಲ್ಲ ನಾನು ಮಿಟ್ಟುನ, ಯಾಕಂದರೆ ಮಲಗಿಸ್ಲಿಲ್ಲ ಅಂದರೆ ರಾತ್ರಿ ಬೇಗ ಮಲ್ಕೊತಾಳೆ, ಆರಾಮಾಗಿ ಡೀಪ್ ಸ್ಲೀಪ್ ಮಾಡ್ತಾಳೆ. ಅದು ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಮಧ್ಯಾಹ್ನ ಸ್ವಲ್ಪ ಮಲಗಿಸಿದ್ರು ಅದೇನಾಗುತ್ತೆ ಅಂದರೆ ಜಾಸ್ತಿ ಹೊತ್ತು ಮಲ್ಕೊಂಡು ರಾತ್ರಿ ಎಲ್ಲ ಎದ್ದಿರೋ ಥರ ಮಾಡ್ತಾಳೆ. ಸೊ ಇವಳಿಗೆ ಊಟ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಹೊತ್ತು ರೆಡಿ ಆಗಲಿಲ್ದಂಗೆ ರೆಸ್ಟ್ ಮಾಡಿದ್ದೆ. ಆಮೇಲೆ ಎದ್ದು ರೆಡಿಯಾಗಿ ಇನ್ನೇನು ಕೂತ್ಕೊಳ್ಳೋಣ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ನಮ್ಮ ಚಿಟ್ಟಿ ಕೂಡ ಬಂದಾಯಿತು. ಸೊ ನೋಡಿ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಷ್ಟರೊಳಗಡೆ ನಾನು ಮನೆಯೆಲ್ಲ ನೀಟಿಟ್ಟು ಕಸ ಹೊಡ್ಕೊಂಡಿದ್ದೆ. ಏನಂದರೆ ಬರ್ತಾ 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 ಡೇ ಎಂಡಿಂಗ್ ಆದಂಗೆಲ್ಲ ಈ ಥರ ಮ್ಯಾನೇಜ್ ಮಾಡೋವಾಗ ನೀವೇ ಹೇಳಿ ಸುಸ್ತಾಗದೇ ಇರುತ್ತಾ, ಒಂಥರ ಇನ್ಯಾಕ್ಟಿವ್ ಥರ ಆಗದೇ ಇರುತ್ತಾ? ಅದರಲ್ಲೂ ಎಷ್ಟೇ ಕೆಲಸ ಇದ್ರೂ ಕೂಡ ಖುಷಿಯಾಗಿ ಮಾಡಿಬಿಡ್ತಿದ್ದೆ. ಇವತ್ತೇನೋ ನನಗೆ ಪರ್ಸ್ನಲಿ ಲೇಜಿ ಡೇ ಅಂತಾನೆ ಫೀಲ್ ಆಗಿದ್ದು. ಆ್ಯಂಡ್ ಚಿಟ್ಟಿಗೆ ಹೋಮ್ವರ್ಕ್ ಬಂದ ತಕ್ಷಣ ನಾನು ಫಸ್ಟ್ ಅವನಿಗೆ ಏನಾದರೂ ತಿನ್ನೋದಕ್ಕೆ ಕೊಟ್ಟು ಆಮೇಲೆ ಹೋಮ್ವರ್ಕ್ ಚೆಕ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಕೂಲಲ್ಲಿ ಇವತ್ತು ಬರೆದು ಬಂದಿರೋದು ಇವನು ಎಷ್ಟು ಚೆನ್ನಾಗಿ ಇದೆ ಅಲ್ಲ, ನನಗಂತೂ ಖುಷಿ ಆಗ್ತಾ ಇದೆ. ಸೊ ನೀವು ಅನ್ಕೋಬೋದು ಇದಕ್ಕಿಂತ ಚೆನ್ನಾಗಿ ಬರೀತಾರೆ ಅಂತೇಳಿ, ಬಟ್ ನನ್ನ ಮಗ ಇಷ್ಟು ಬರೆದಿರೋದು ಹೆಚ್ಚು ಅಂತೇಳಿ ಫೀಲ್ ಮಾಡ್ತೀನಿ ನಾನು. ಅವ್ನ ಮುಂದೆ ಯಾವತ್ತೂ ಹೇಳಲ್ಲ, ನಿಮಗಷ್ಟೇ ಹೇಳ್ತಾ ಇದ್ದೀನಿ. ಸೊ 2 ವರ್ಡ್ಸ್ ಎಲ್ಲ ಕಲ್ತ್ಕೊಂಡ್ಬಂದಿದ್ದಾನೆ ಇವತ್ತು, ಚೆನ್ನಾಗಿ ಅನ್ನಿಸ್ತಾ ಇದೆ. ಆಮೇಲೆ ಟೇಬಲ್ಸ್ ಎಲ್ಲ ಹೇಳೋದು ಕಲಿತಾ ಇದ್ದಾನೆ. ಇಲ್ಲಿ ಏನಂತಂದರೆ
ಅವಳೊಂದು ಸ್ವಲ್ಪ ಅಲ್ಲಾಡಿದ್ದಕ್ಕೆ ಮೇಡಮ್ ಅವ್ರು ಬಂದು ತೂಕು ಅಂತ ನಿಂತ್ಕೊಂಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಒಳ್ಳೆ ಕತೆ ಗೊತ್ತಾ ಇವ್ರದ್ದು, ಇಡೀ ದಿನ ನೋಡಿದ್ರು ಕೂಡ ಸಾಲದು. ಹಾಗಾಗಿನೇ ನನ್ನ ಟೈಮ್ ಇಷ್ಟೊಂದು ಹಿಂದಕ್ಕೆ ಹೋಗ್ತಾ ಇರೋದು. ನನಗೆ ಒಂಥರ ಆಗುತ್ತೆ ಕೆಲವೊಮ್ಮೆ, ಏನು ಆಟನೋ ಏನೋ ಅಂತೇಳಿ. ಸೊ ಹಾಗೆ ಮಕ್ಳ ಜೊತೆ ಮಾತಾಡ್ಕೊತ ಅವನಿಗೆ ಹೋಮ್ವರ್ಕ್ ಮಾಡ್ಕೊಳ್ಳೋ ಅಂತಂದರೆ ನಗ್ತಾ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಅಷ್ಟು ಲೇಸಿ. ಅದೇ ಸಿಟ್ಟಲ್ಲಿ ಹೇಳಿದ್ರೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಸೊ ಇನ್ನೇನು ಇರಲಿ, ಮತ್ತು ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಒಂದು ಕಣ್ಣಿಗೆ ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈ ಬೆಳಗ್ಗಿಂದ ಒಂದು ಹನಿ ಕೂಡ ಡ್ರಾಪ್ಸ್ ಕೂಡ ಹಾಕ್ಕೊಂಡಿಲ್ಲ ನಾನು. ಅದಕ್ಕೆ ಸ್ವಲ್ಪ ಯಾಕೋ ಬ್ಲರ್ ಅನ್ನಿಸಿ ಪೇನ್ ಆದಂಗೆ ಆಯಿತು. ಅರ್ಥ ಆಯ್ತು ನನಗೆ, ನಾನು ಮಾಡೋ ಲೇಸಿಯಿಂದ ನನಗೆ ಹೊಡೆತ ಜಾಸ್ತಿ ಅಂದ್ಕೊಂಡು ಡ್ರಾಪ್ಸ್ ಹಾಕ್ಕೊಂಡು ರೀಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅಮ್ಮ ಹೆಂಗೆ ಹೇಳ್ಕೊಡು, ರೀಲ್ಸ್ ಹೇಳ್ಕೊಡು ಅಂತ ಹೇಳಿ ಕಾಟ ಮಾಡ್ತಾಳೆ ನಮ್ಮ ಮಿಟ್ಟು. ಅದಕ್ಕೆ ಅವಳಿಗೆ ಹೇಳ್ಕೊಡ್ತಾ ಇರೋದು. ಸೊ ಆಮೇಲೆ ನನಗೆ ಗುರುಕುಲ ಸ್ಕೂಲಿಂದ ತುಂಬ ಇಷ್ಟ ಆಗೋದು ಏನಂತಂದರೆ, ಅವರು ಶೀಟ್ ಅಂದರೆ ಇವಾಗ ತೋರಿಸಿದ್ನಲ್ಲ ಹೋಮ್ವರ್ಕ್ ಹೆಂಗಿರುತ್ತೆ ಅಂತೇಳಿ, ಶೀಟನ್ನು ಪೇಸ್ಟ್ ಮಾಡಿ ಕಳಿಸಿರ್ತಾರೆ. ನನಗದು ತುಂಬ ಇಷ್ಟ, ಹೋಮ್ವರ್ಕ್ ಕಳಿಸೋವಂಥ ರೀತಿ. ಮಲ್ಕೊಂಡಿದ್ದಾಳೆ, ಮಿಟ್ಟು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ, ಚಿಟ್ಟಿ ಜೊತೆ ಮಾತಾಡ್ತಿದ್ದೀನಿ. ಮೂರು ಮಾಡ್ಕೊತ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಲೈಯಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ರೆಸ್ಟ್ ಅಂತ ಸಿಗೋದೇ ಈ ಟೈಮಿಂಗ್ಸಲ್ಲಿ. ಅದಾಗಿದ್ದ ತಕ್ಷಣ ಮತ್ತೆ ಮಿಂಚು ಎದ್ದೇಳೋವರೆಗೂ ಆರಾಮಾಗಿ ಫ್ರೀಯಾಗಿದ್ದೆ, ರೆಸ್ಟ್ ಮಾಡಿದೆ. ಎದ್ದ ತಕ್ಷಣ ಮತ್ತೆ ಡ್ಯೂಟಿ ಸ್ಟಾರ್ಟ್ ಅನ್ನೋ ಥರ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಆಗಲೇ ಹೇಳ್ದಂಗೆ ಏನಂದರೆ ತುಂಬ ಅಳ್ತಾ ಇದ್ಲು ಅಂತೇಳಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಮಿಂಚುನ. ಬಟ್ಟೆ ಕೂಡ ಹಾಕಿರಲಿಲ್ಲ ಮತ್ತು ಕಾಡಿಗೆ ಕೂಡ ಹಚ್ಚಿರಲಿಲ್ಲ. ಎದ್ದಾಗ ಹಚ್ಚಿದ್ರೆ ಆಯ್ತು ಅಂತ ಅಂದ್ಕೊಂಡು. ಸೊ ಇವಾಗ ಎದ್ಲಲ್ಲ, ಫಸ್ಟ್ ಬಟ್ಟೆ ಹಾಕೊತಾ ಇದ್ದೀನಿ. ಹಾಕಿ ಅವಳಿಗೆ ಅದಾದಮೇಲೆ ಕಾಡಿಗೆ ಎಲ್ಲ ಹಚ್ಚಿ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಚಿಟ್ಟಿಗೆ ಹಾಗೆ ಹೋಮ್ವರ್ಕು ಕೂಡ ಹೇಳ್ಕೊಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಮಾಡಬೇಕು ಅಂತೇಳಿ. ಸೊ ಇದನ್ನು ಸ್ಕೂಲಲ್ಲಿ ಅವನೇ ಬರ್ದಿದ್ದಂತೆ, ಅದನ್ನು ತೋರಿಸಿ ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ, ಹ್ಯಾಪಿ ಫೀಲಿಂಗ್ಸ್ನ. ಆ್ಯಂಡ್ ಮಿಟ್ಟು ನನಗೆ ಏನೇನು ಬೇಕು ಅದನ್ನೆಲ್ಲ ತಕ್ಕೊಡ್ತಾ ಇದ್ದಾಳೆ. ಸೊ ನಾನು ಏನಂತಂದರೆ ಆಗಲೇ ಸ್ನಾನಕ್ಕೆ ಹೋಗಿದ್ನಲ್ಲ, ಸೊ ನಿಮ್ಮ ಹತ್ರ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು. ಏನಾಯ್ತು ಗೊತ್ತಾ, ಒಂದು ಸ್ವಲ್ಪ ಮಿಸ್ ಅಷ್ಟೇ. ಸೊ ಏನಾಗ್ತಿತ್ತು ಅಂತಂದರೆ ತುಂಬ ಅಂಥದ್ದೇನಲ್ಲ, ಒಂದು ಚಿಕ್ಕದು ಕಂಪ್ಲೀಟ್ ಮಿಕ್ಸ್ಡ್ ಫೀಲಿಂಗ್ ಆಗುವಂಥದ್ದು. ಹೆಂಗೆ ಅಂದರೆ ಭಯ, ಕಾಳಜಿ ಮತ್ತು ಖುಷಿ, ಪ್ರೀತಿ ಎಲ್ಲದೂ ಮಿಕ್ಸ್ ಫೀಲಿಂಗ್. ಯಾಕೆಂದರೆ ನನಗೆ ಇವಾಗ ಮಿಂಚಿಗೆ ಸ್ನಾನ ಮಾಡಿಸ್ತಿದ್ದೀನಲ್ಲ, ಪಾಪುಗೆ ಸ್ನಾನ ಮಾಡಿಸೋವಾಗ ನೀರು ಹಾಕ್ತಾ ಇದ್ದಿದ್ದು ಇಷ್ಟು ದಿನ ಚಿಟ್ಟಿನೂ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡಿದಾಗ ಯಾರು ಹಾಕ್ತಾರಪ್ಪ, ಒಬ್ಬಳೇ ಹಾಕೋಬೇಕಾ ಅಂತ ಯೋಚನೆ ಮಾಡುವಾಗ ಈ ಮಿಟ್ಟು ಬಂದು ಇತ್ತೀಚೆಗೆ ನೀರು ಹಾಕ್ತಾ ಇದ್ದಾಳೆ. ಅದು ಎಷ್ಟು ಆಶ್ಚರ್ಯ ಅಂತಂದರೆ ನನಗೆ, ಅಲ್ಲಿ ನೋಡಿ, ಒಬ್ಬ ಮಕ್ಕಳು ಬಂದಾಗ ಇನ್ನೊಬ್ಬ ಮಕ್ಕಳು ಬುದ್ಧಿವಂತರಾಗ್ತಾರೆ. ಆಮೇಲೆ ಅವ್ರವ್ರದ್ದು ಬಂದ್ಬಿಡ್ತದೆ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ, ಸೊ ಅದು ಸುಳ್ಳಲ್ಲ ಅನ್ನೋದು ನನಗೆ ಅರ್ಥ ಆಗಿದ್ದು. ಹಾಗಾಗಿ ನನಗೆ ಖುಷಿ ಆಯಿತು. ಅವಳು ಯಾವಾಗಲೂ ಬಂದಮ್ಮ ನಾನು ನೀರು ಹಾಕ್ತೀನಿ ಅಂತ ಹೇಳಿ ನೀರು ಹಾಕ್ತಿರ್ತಾಳೆ. ಇವಾಗ ನೋಡಿ ಚಡ್ಡಿ ಹಾಕೊಳ್ಳೋಕೆ ಒದ್ದಾಡ್ತಿದ್ದಾಳೆ. ಅಯ್ಯೋ, ಯಾರು ಏನು ಅಂದ್ಕೋಬೇಡಿ, ಮಕ್ಕಳಿದ್ದು ಮನೇಲಿ ಇದೆಲ್ಲ ನಾರ್ಮಲ್ ಅಲ್ವಾ. ಸೊ ಹಾಗೆ ಅವಳು ನೀರು ಹಾಕ್ತೀನಿ ಅಂತ ಬಂದು ನಿಂತ್ಕೊಂಡಿರ್ತಾಳೆ. ಯಾವಾಗಲೂ ನೀರು ಕೂಡ ಹಾಕ್ತಾಳೆ, ಪರವಾಗಿಲ್ಲ, ಸೀರಿಯಸ್ಲಿ ನೀರು ಹಾಕ್ತಾಳೆ, ಚೆನ್ನಾಗೇ ಹಾಕ್ತಾಳೆ. ಆ್ಯಂಡ್ ಇವತ್ತೇನಂತಂದರೆ ನಾನು ಹೋಗಿ ಅವಳನ್ನ ಜಸ್ಟ್ ನಿಲ್ಸ್ಕೊಂಡಿದ್ದೀನಿ. ಮಿಂಚುನ ನಿಲ್ಲಿಸ್ಕೊಂಡು ನೀರು ಹಾಕೋದಕ್ಕೆಲ್ಲ ರೆಡಿ ಮಾಡಿಕೊಂಡು ನಾನು ಬಟ್ಟೆ ಸರಿ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಅಷ್ಟರೊಳಗಡೆ ಅವಳು ಏನು ಮಾಡ್ಯಾಳೆ ಅಂದರೆ, ಬಕೆಟಲ್ಲಿ ಬಿಸಿನೀರಿದೆ, ಇನ್ನೊಂದು ಯಾವಾಗಲೂ ಚಿಟ್ಟಿ ಮಿಟ್ಟು ಸ್ನಾನ ಮಾಡುವಾಗ ಆ ನಲ್ಲಿಲಿ ಬರೋವಂಥ ನೀರುಗಳನ್ನ ತೊಗೊಂಡು ಹಾಕ್ಕೊಂಡು ಆಟಾಡ್ತಿರ್ತಾರೆ. ಸೊ ಆ್ಯಸ್ ಇಟ್ ಇಸ್ ಸೇಮ್ ಬಿಡು, ನಮ್ಮ ತಂಗಿಗೂ ಹಾಗೆ ಅಂತ ಅಂದ್ಕೊಂಡು ಅವಳು ಏನು ಮಾಡಿದಾಳೆ ಗೊತ್ತಾ, ನಲ್ಲಿಲಿ ಬರೋವಂಥ ಕೋಲ್ಡ್ ವಾಟರ್, ನಿಮಗೆಲ್ಲ ಗೊತ್ತಿದೆ ಮಳೆ ಬರ್ತಿದೆ, ವೆದರ್ ಫುಲ್ ಕೋಲ್ಡ್ ಇದೆ, ಆ ಕೋಲ್ಡ್ ವಾಟರ್ನ ಫುಲ್ಲು ಒಂದು ಚೊಂಬು ಪೂರ್ತಿ ಹಿಡಿದು ಸೀದಾ ತೊಗೊಂಬಂದು ಮಿಂಚು ಮೈ ಮೇಲೆ ಹಾಕ್ಬಿಟ್ಟಿದ್ದಾಳೆ. ಅವಳು ಫುಲ್ ನಡ್ಕ ಸ್ಟಾರ್ಟಾಗಿ ಅಂತ ಅಂದ್ಕೊಂಡು ಮಿಟ್ಟು ಮುಖ ನೋಡ್ತಾಳೆ. ನಾನು ಏನಾಯಿತು ಅಂತ ಅಂದ್ಕೊತೀನಿ. ಆಮೇಲೆ ಇನ್ನೊಂದು ಜಗ್ ನೀರನ್ನ ಹಿಡ್ಕೊಂಡು ತಲೆ ಮೇಲೆ ಹಾಕಕ್ಕೆ ಬಂದಿದ್ದಾಳೆ. ಅವಾಗ ನನಗೆ ಫ್ಲಾಶ್ ಆಗಿದ್ದು, ಸಡನ್ಲಿ ಜಗ್ಗಿನ ತೆಗೆದು ಸೈಡಿಗಿಟ್ಟೆ. ಪಾಪ ಎದುರ್ಕೊಂಡ್ಲು ಅವಾಗ ಮಿಟ್ಟು, ಏನೋ ಮಾಡಿದೆ ನಾನು ಅಂತೇಳಿ. ಮತ್ತು ತಕ್ಷಣ ಅನಿಸಿದ್ದು, ಏನಿಲ್ಲಮ್ಮ, ನೀನು ದೊಡ್ಡೋಳು, ಇವಳು ಪಾಪು ಚಿಕ್ಕದು, ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಬಿಸಿನೀರು ಹಾಕ್ತೀವಿ ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಅವಾಗ ಬುದ್ಧಿ ಹೇಳಿದೆ. ಹಾಗೆ ಕೂಲ್ ಆದ್ಲು. ಆವಾಗ ನಗು ಬಂತು ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ ಸಖತ್ ನಗು ಬಂದುಬಿಡ್ತು. ಯಾಕಂದರೆ ಆ ಪುಟಾಣಿ ಮಾಡಿದ್ದ ಆ್ಯಕ್ಷನ್ದು, ಇದೇ ಪುಟಾಣಿ ಫುಲ್ ಅವ್ರ ಅಕ್ಕನ ಮುಖನೇ ಏನು ನೋಡ್ತಿದ್ದಾಳೆ ತಣ್ಣೀರು ಹಾಕಿದಾಗ. ಒಂಥರ ಏನೋ ಮಿಕ್ಸ್ಡ್ ಫೀಲಿಂಗ್ ಅಂತ ಅನ್ನಿಸ್ತು. ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಸಾಕೋದು ಅಷ್ಟು ಸುಲಭ ಅಲ್ವಲ್ಲ. ಆದರೆ ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುವಾಗ ಎಷ್ಟೊಂದು ಕಲಿತೀವಿ. ಕೆಲವೊಮ್ಮೆ ಖುಷಿ ಆಗುತ್ತೆ, ಕೆಲವೊಮ್ಮೆ ಭಯ ಆಗುತ್ತೆ, ಕೆಲವೊಮ್ಮೆ ಏನಪ್ಪ ಇದು ಲೈಫು, ಮಕ್ಕಳ ಬುದ್ಧಿ ಹೆಂಗಿರುತ್ತೆ ನೋಡಿ. ಅವಳಿಗೆ ಗೊತ್ತಿಲ್ಲ, ಅವಳು ಕೂಡ ಇನ್ನೂ ಚಿಕ್ಕವಳೆ. ಬಟ್ ಚಿಕ್ಕವಳು ಬಂದು ನೀರು ಹಾಕೋದು ತುಂಬ ದೊಡ್ಡದು. ಆದರೆ ಗೊತ್ತಿಲ್ವಲ್ಲ, ಅವಳನ್ನ ಹೆಂಗೆ ಆಟಾಡ್ತಿದ್ರೋ ಹಾಗೆ ಇವಳಿಗೂ ಆಟಾಡಬೇಕು ಅಂತೇಳಿ ನೀರು ಹಾಕಿದ್ದಾಳೆ. ಸಂಜೆ ಆಗಿದ ತಕ್ಷಣ ನಾನು, ಮಕ್ಕಳು ಎಲ್ಲರೂ ಜಯಂತ್ ಯಾವಾಗ ಬರ್ತಾರೆ ಅಂತ ಹೇಳಿ ಕಾಯ್ತಿರ್ತೀವಿ. ಬಂದ ತಕ್ಷಣ ಈ ಥರ ಮಕ್ಕಳ ಜೊತೆ ಆಟಾಡ್ತಾರೆ. ಅದರಲ್ಲೂ ಮಿಟ್ಟು ಜೊತೆ ಆಟಾಡೋದು ಮೇಯ್ನಾಗಿ. ಅವಳಿಗೆ ಕಾಡಿಸಿ ಏನಾದರೂ ಕೊಡೋದು, ಏನಾದರೂ ತಂದಿರ್ತಾರೆ. ಒಟ್ಟು ಮಕ್ಕಳಿಗೆ ಬರೇ ಕೈಯಲ್ಲಂತೂ ಬರೋಲ್ಲ. ಸೊ ನೋಡಿ, ಅವ್ರ ಖುಷಿ ನೋಡಿ
ಹೆಂಗೆ ಅವರು ಖುಷಿ ಪಡ್ತಾರೆ, ತಂದು ಜಯಂತು ಖುಷಿ ಪಡ್ತಾರೆ, ಇಸ್ಕೊಂಡ್ರೋ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಇದೆಲ್ಲ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ ನನಗೆ. ಜಯಂತ್ ಕೂಡ ಅಷ್ಟೇ, ಕೆಲಸದಿಂದ ಬಂದು ಮಿಟ್ಟುನ ಮಾತಾಡಿಸಿ ಅವಳ ಜೊತೆ ಆಟಾಡಿ, ಚಿಟ್ಟಿನ ಮಾತಾಡಿಸಿ ಅವ್ನ ಕ್ವಶನ್ಸಿಗೆ ಆನ್ಸರ್ ಮಾಡಿ, ಕೊನೆಗೆ ಬಂದು ಮಿಂಚುನು ಕೂಡ ಆಟಾಡಿಸಿ ಮುದ್ದಾಡಿಸಿ ಅವ್ರ ನೆಕ್ಸ್ಟ್ ಕೆಲಸ. ಸೊ ಇದು ಈ ಥರ ನೋಡೋವಾಗ ಏನೋ ಒಂಥರ ಖುಷಿ. FOUR FIU VVE SI ಮದು X 6 VVE EN 7 G 8 NI E 9 TEN 10. ಮಿಟ್ಟುಗೆ ಊಟ ಮಾಡಿಸ್ಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ಬಟ್ ಊಟ ಏನು ಮಾಡಿಸ್ತಿದ್ದೀನಿ ಗೊತ್ತಾ, ಮೊಟ್ಟೆನ ನಾನು ಕುದಿಯೋಕೆ ಹಾಕಿದ್ದೆ ಒಂದು 3, ನನಗೂ ಜಯಂತ್ಗೂ, ಮಕ್ಕಳಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಿನ್ನಲಿ ಅಂತೇಳಿ 3 ಹಾಕಿದ್ದೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಅನ್ನ ಮತ್ತು ಒಂದು ಮೊಟ್ಟೆನ ಮಿಕ್ಸಿ ಮಾಡ್ಕೊಂಬಂದು ತಿನ್ನಿಸ್ತಾ ಇದ್ದೀನಿ. ಸೊ ಇದನ್ನು ಟ್ರೈ ಮಾಡಿದ್ದೀನಿ ನಾನು ಮುಂಚೆ, ಚಿಟ್ಟಿ ಸಣ್ಣದಿದ್ದಾಗಿಂದ ಟ್ರೈ ಮಾಡಿದ್ದೀನಿ. ಕೆಲವೊಂದು ಏನಾದರೂ ತಿನ್ನಲ್ಲ ಅಂತಂದರೆ ಅನ್ನದ ಜೊತೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಕೊಟ್ಬಿಡ್ತಿದ್ದೆ. ಇವಾಗ ಕೂಡ ಹಾಗೆ ಮಾಡಿರೋದು, ಮೊಟ್ಟೆನ ಮಿಕ್ಸಿಗೆ ಹಾಕಿ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡಿ ಈ ಪುಟಾಣಿ ಎಷ್ಟು ಗಲಾಟೆ ಮಾಡ್ತಾಳೆ ಅಂತೇಳಿ. ಮಿಂಚು ಮಿಂಚು ಬಾ 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 ಬಾ. ಹೆಂಗದು ಟಕ 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 ಕುಣಿಯೋದು. ಎಷ್ಟು ಮುಜ್ಜಾಜಿ ಶಾಲ್ದವ ಮರಿಯ. ಅಕ್ಕ 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 ಹಿಂಗೆ ಹಿಂಗೆ ಹೇಳ್ತಾನೆ ಇದ್ರೆ ಮಾತ್ರ ಬರುತ್ತೆ ಚಿಟಿ. ಸೊ ಜಯಂತ್ ಬಂದು ಮತ್ತೆ ಹೊರಗೆ ಹೋಗಿದ್ದು ಇನ್ನೊಂದು ಸ್ವಲ್ಪ ಮೈಂಡ್ಗೆ ಒಂಥರ ಆಬ್ಸೆಂಟ್ ಆದಂಗೆ ಆಗಿಬಿಡ್ತು. ಸೊ ಅದೇನೋ ಗೊತ್ತಿಲ್ಲ, ಸಂಜೆ ಟೈಮಿಂಗ್ಸ್ ಕೆಲಸ ಮುಗಿಸ್ಕೊಂಡು ಬಂದುಬಿಡ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ 3 ಜನ ಅಲ್ಲ, ಸ್ವಲ್ಪ ಹೆವಿ ಅನಿಸುತ್ತೆ. ಅದು ಯಾಕೆ ಸಂಜೆನೇ ಹೆವಿ ಅನಿಸುತ್ತೆ ಅಂತಂದರೆ, ಇವಳನ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ 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 ಕೆಲಸ ಮಾಡಿರ್ತೀನಿ. ಅವಳು ತಲೆ ತಿಂತಾಳಲ್ಲ, ಅದನ್ನೆಲ್ಲ ಅವಳ ಕೈಲಿ ಕೊಟ್ಟು ಕುತ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಇವನಿಗೆ ಸಂಜೆ ಟೈಮಿಂಗ್ ಸರಿಯಾಗ ಹೋಮ್ವರ್ಕ್ ಬೇರೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಾಗ ಹಂಗೆ ಅನ್ನಿಸ್ತಾ ಇದೆ. ಮತ್ತು ಇವತ್ತೇನೋ ಕೆಲಸ ಇದೆ ಅಂಥೇಳಿ ಹೊರಗಡೆ ಹೋದ್ರಲ್ಲ, ಅವಾಗ ಒಂಥರ ಅನ್ನಿಸ್ತು. ಆಮೇಲೆ ಊಟಕ್ಕೆ ನಾನು ಹೇಳಿದೆ ಮೀನು ಸಾರಿದೆ ಮಧ್ಯಾಹ್ನದ್ದು, ಅದು ನಾನ್ ವೆಜ್ ಇದೆ ಅಂತಂದರೆ ಆರಾಮಾಗಿ ತಿಂತಾರೆ. ಜಯಂತ್ ಒಂಡೆ ಜಾಸ್ತಿನೇ ತಿಂತಾರೆ. ಆ್ಯಂಡ್ ಮೊಟ್ಟೆ ಕೂಡ ಕುಚ್ಚಿದ್ದೀನಿ. ಇವಾಗ ಒಂದು ಮೊಟ್ಟೆನ ಮಕ್ಕಳಿಗೆ ತಿನ್ನಿಸಿದ್ದೀನಿ, ಇನ್ನು 2 ನನಗೆ ಜಯಂತಿಗೆ ಇದೆ. ಊಟ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಮುಗಿಸೋದು. ಹಾಗೆ ನಾಳೆ ಮತ್ತೆ ಹೊಸ ದಿನವನ್ನು ಸ್ಟಾರ್ಟ್ ಮಾಡೋದು. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ಮತ್ತೆ ಇನ್ನಷ್ಟು ಹೆಚ್ಚಿನದಾಗಿ ನಿಮ್ಮ ಜೊತೆ ಲಾಗ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನಾದರೂ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮೂಲಕ ಶೇರ್ ಮಾಡಿ, ಸೊ ದಟ್ ನನಗೆ ಕೂಡ ಹ್ಯಾಪಿ ಆಗುತ್ತೆ. ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಬೈ ಬೈ, ಬಾಯ್ ಮಿಂಚು, ಬಾಯ್ ಮಿಂಚು ಗುಂಡ.